ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 105ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಕಳೆದ ದಿವಸ ಈ ಬಿಂಬೋಪಾಸನ ಸಂಧಿ 18ನೇ ಸಂಧಿ ಏನಿದೆ ಅದರ 26ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 550 ಪದ್ಯಗಳು ಸಮಾಪ್ತಿಯನ್ನು ಕಂಡಿದ್ದವು. ಈಗ 551ನೇ ಪದ್ಯವನ್ನು ಶ್ರವಣ ಮಾಡಬೇಕು. ಬೇಡದಲೇ ಕೊಡುತಿಪ್ಪ ಸುರರಿಗೆ, ಬೇಡಿದರೆ ಕೊಡುತಿಹನು ನರರಿಗೆ, ಬೇಡಿ ಬಳಲುವ ದೈತ್ಯರಿಗೆ ಕೊಡನೊಮ್ಮೆ ಪುರುಷಾರ್ಥ. ಮೂಢರನುದಿನ ಧರ್ಮಕರ್ಮವ ಮಾಡಿದರೂ ಸರಿ, ಅಹಿಕ ಫಲಗಳ ನೀಡಿ ಉನ್ಮತ್ತರಣ ಮಾಡಿ ಮಹಾನಿರಯವೀವ. ಸಾತ್ವಿಕರು, ರಾಜಸರು, ತಾಮಸರು ಅಂತ ಈ ರೀತಿಯಾಗಿ ಇದ್ದಾರೆ ಜಗತ್ತಿನಲ್ಲಿ. ಮತ್ತು ದೇವತೆಗಳಿದ್ದಾರೆ, ಮತ್ತೊಂದು ಕಡೆ ಮಾನವರಿದ್ದಾರೆ, ಮತ್ತೊಂದು ಕಡೆ ದೈತ್ಯರಿದ್ದಾರೆ. ಅಪೇಕ್ಷಿತ ವಸ್ತುಗಳನ್ನು ಕೊಡುವ ಪ್ರಸಂಗ ಬಂದಾಗ ಆ ಭಗವಂತ ಇವರೆಲ್ಲರ ಜೊತೆ ಹೇಗೆ ವ್ಯವಹಾರ ಮಾಡ್ತಾನೆ ಅಂದರೆ, ಬೇಡದಲೇ ಕೊಡುತ್ತಿಪ್ಪ ಸುರರಿಗೆ. ದೇವತೆಗಳು ಏನು ಕೇಳದೇ ಇದ್ರೂ ಕೂಡ ಅವರಿಗೆ ಬೇಕಾದ್ದನ್ನು ಆತ ಕೊಟ್ಟು ಬಿಡ್ತಾನೆ. ಯಾಕಂದರೆ ಅದು ಅವರ ಪ್ರಾರಬ್ಧ, ಅವರವರ ಪ್ರಾರಬ್ಧಕ್ಕನುಸಾರವಾಗಿ ಅವರು ಸಾಧನೆಯ ಹಂತವನ್ನು ಏರಿದಕ್ಕೆ ಅನುಸಾರವಾಗಿ ಆ ರೀತಿಯಾಗಿ ಬೇಕಾದ್ದನ್ನೆಲ್ಲ ಆತ ಕೊಟ್ಟೇ ಬಿಡ್ತಾನೆ. ಆಗ ಅವ್ರು ಬೇಡಬೇಕಾಗಿಲ್ಲ. ಬೇಡಿದರೆ ಕೊಡುತಿಹನು ನರರಿಗೆ, ನರರಿಗೆ ಮಾತ್ರ, ಮನುಷ್ಯರಿಗೆ ಅವರು ಬೇಡಿದ ಮೇಲೆ ಕೊಡ್ತಾನೆ. ಅವರು ಬೇಡೋ ತನಕ ಅವರಿಗೆ ಆತ ಏನನ್ನು ಕೂಡ ಕೊಡೋದಿಲ್ಲ. ಅವ್ರ ಕಡೆಯಿಂದ ಬೇಡಿಸಿಕೊಂಡು ತನ್ನ ಮಹತ್ವವನ್ನು ಅವರಿಗೆ ತೋರಿಸಿ ಆ ಮೂಲಕ ಅವರಿಗೆ ಬೇಕಾದ್ದನ್ನು ಕೊಡ್ತಾನೆ. ಬೇಡಿ ಬಳಲುವ ದೈತ್ಯರಿಗೆ ಕೊಡನೊಮ್ಮೆ ಪುರುಷಾರ್ಥ. ದೈತ್ಯರು ಎಷ್ಟೇ ಬೇಡಿದರೂ ಕೂಡ ಅವರಿಗೆ ಅವನು ಯಾವ ಪುರುಷಾರ್ಥವನ್ನು ಕೊಡೋದಿಲ್ಲ. ಪುರುಷಾರ್ಥವನ್ನು ಕೊಡೋದಿಲ್ಲ ಅಂದರೆ ಅರ್ಥ ಏನು? ಅವರಿಗೆ ಅಧ್ಯಾತ್ಮದ ಸಾಧನೆಯಲ್ಲಿ ಮೇರೇರಲಿಕ್ಕೆ ಬೇಕಾದಂಥ ಯಾವ ಅನುಕೂಲವನ್ನು ಆತ ಮಾಡೋದಿಲ್ಲ. ಯಾಕೆಂದರೆ ಅವರಿಗೆ ವಸ್ತುತಃ ಅಧ್ಯಾತ್ಮದ ಮಾರ್ಗದಲ್ಲಿ ಮೇಲೇರಬೇಕು ಅನ್ನುವಂಥ ಹಂಬಲವೇ ಇರೋದಿಲ್ಲ. ತಾತ್ಕಾಲಿಕವಾಗಿ ಏನನ್ನಾದರೂ ಮನಸ್ಸಿಗೆ ತೋಚಿದ್ದನ್ನು ಕೇಳ್ತಾರೆ ಅಷ್ಟೇ. ಹಾಗಾಗಿ ಕೊಡನೊಮ್ಮೆ ಪುರುಷಾರ್ಥ. ಪುರುಷಾರ್ಥ ಅಂತಂದರೆ ಅಪೇಕ್ಷಿತಾರ್ಥ ಅಂತ ಈಗ ಅರ್ಥ ಅಲ್ಲ. ಮೋಕ್ಷಕ್ಕೆ ಸಾಧನವಾದಂಥ ಅಧ್ಯಾತ್ಮದ ಸಾಧನೆಗೆ ಅನುಕೂಲ ಆಗುವಂಥ ವಸ್ತುಗಳೇನಿವೆ ಅದನ್ನು ಆತ ಕೊಡೋದಿಲ್ಲ. ಅಷ್ಟು ಅವ್ರನ್ನ ಆತ ಸತಾಯಿಸ್ತಾನೆ. ಮೂಢರನ್ನು ದಿನ ಧರ್ಮಾರ್ಥ ಕಾಮ ಮಾಡಿದರೂ ಸರಿಯೇ. ಅವಿವೇಕಿಗಳಾದಂಥವರು ಎಷ್ಟೇ ಧರ್ಮಾರ್ಥ ಕಾಮಗಳನ್ನು ಮಾಡಿದರೂ ಕೂಡ ಅವರಿಗೆ ಆತ ಐಹಿಕ ಫಲಗಳನ್ನು ಕೊಡ್ತಾನೆ. ಆಧ್ಯಾತ್ಮಿಕ ಸಾಧನೆಗೆ ಬೇಕಾದಂಥ ಸಂಗತಿಯನ್ನು ಯಾವುದನ್ನು ಕೊಡೋದಿಲ್ಲ. ಐಹಿಕ ಫಲವನ್ನು ಅವ್ರಿಗೆ ಕೊಡ್ತಾನೆ. ಐಹಿಕ ಅನ್ನೋದನ್ನೇ ದಾಸರು ಮಾಡಿದರೂ ಸರಿ ಐಹಿಕ ಫಲ ಅಂತ ಛಂದಸ್ಸಿಗೆ ಹೊಂದಿಸಿ ಹೇಳಿದ್ದಾರಷ್ಟೇ. ಐಹಿಕ ಫಲಗಳನ್ನು ಕೊಟ್ಟು ಆ ರೀತಿಯಾಗಿ ಸ್ಥಾನಮಾನ ಅವರಿಗೆಲ್ಲ ಸಿಕ್ಕಾಗ ಅವರು ಉನ್ಮತ್ತರಾಗುವಂತೆ ಮಾಡ್ತಾನೆ. ಉನ್ಮತ್ತರಣ ಮಾಡಿ ಮಹಾನಿರಯವೀವ. ಹೀಗೆ ಅವರಿಗೆ ಆ ದೊಡ್ಡ ಪ್ರಮಾಣದಲ್ಲಿ ಸಂಪತ್ತು, ಸ್ಥಾನಮಾನ ಎಲ್ಲ ಸಿಕ್ಕಾಗ ಅದನ್ನು ದುರುಪಯೋಗ ಮಾಡಿಕೊಂಡು ಅವರು ಜಗತ್ತಿಗೆ ಕಂಟಕರಾಗ್ತಾರೆ. ಮತ್ತೆ ತಮ್ಮ ದುಷ್ಟ ಸಾಧನೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಹೀಗೆ ಅವರಿಗೆ ಆ ಉನ್ಮತ್ತರನ್ನಾಗಿ ಮಾಡಲಿಕ್ಕೋಸ್ಕರವೇ ಐಹಿಕ ಫಲಗಳನ್ನು ಕೊಡ್ತಾನೆ. ಇದು ಅವ್ರಿಗೆ ಗೊತ್ತಾಗೋದಿಲ್ಲ, ನಾವು ತಿಳ್ಕೊಬೇಕಷ್ಟೆ. ಸಾಮಾನ್ಯವಾಗಿ ಸಜ್ಜನರಾದವರಿಗೆ ಬೇಕಾದ್ದೇನನ್ನಾದ್ರೂ ಕೇಳಿದ್ರೆ ಕೂಡಲೇ ಕೊಡೋದಿಲ್ಲ ಭಗವಂತ. ದುರ್ಜನರಿಗೆ ಎಲ್ಲ ಥರದ ಅನುಕೂಲಗಳು ಬಂದಿರ್ತವೆ. ಯಾಕೆ ಅಂತಂದ್ರೆ ಅವರಿಗೆ ಐಹಿಕ ಫಲಗಳನ್ನು ಕೊಟ್ಟು ಅವರನ್ನು ಉನ್ಮತ್ತರನ್ನಾಗಿ ಮಾಡಬೇಕಾಗಿದೆ. ಏನೂ ಸ್ಥಾನಮಾನ ಸಿಗದೇ ಇದ್ರೆ ಅವ್ರ ಕಡೆಯಿಂದ ದುಷ್ಟ ಕಾರ್ಯಗಳು ನಡೆಯೋದಿಲ್ಲ. ದುಷ್ಟ ಕಾರ್ಯಗಳು ನಡೆಯಬೇಕು ಅನ್ನೋ ಅನುಕೂಲಕ್ಕಾಗಿ ಅವರಿಗೆ ಈ ಥರದ ಎಲ್ಲ ಕಾರ್ಯಗಳನ್ನು ಆತ ಮಾಡಿಕೊಡ್ತಾನೆ. ತರಣಿ ಸರ್ವತ್ರದಲ್ಲಿ ಕಿರಣವ ಹರಹಿ ತತ್ತದ್ವಸ್ತುಗಳನ್ನು ಅನುಸರಿಸಿ ಅದರಂತೆ ಛಾಯವು ಕಂಗೊಳಿಪ ತರದಿ ಅರಿಧರ ಏಜಾನೇಜ ಜಗದೊಳಗಿರುವ ಛಾಯಾತಪನೆನಿಸಿ ಸಂಕರ್ಷಣಾಹ್ವಯ ಅವರವರ ಯೋಗ್ಯತೆಗಳಂತಿಪ್ಪ. ಸೂರ್ಯನನ್ನ ಈ ಪದ್ಯದಲ್ಲಿ ದಾಸರು ಭಗವಂತನಿಗೆ ಹೋಲಿಸ್ತಾ ಇದ್ದಾರೆ. ಭಗವಂತನನ್ನು ಸೂರ್ಯನಿಗೆ ಹೋಲಿಸ್ತಾ ಇದ್ದಾರೆ. ಸೂರ್ಯ ಏನು ಮಾಡ್ತಾನೆ? ತನ್ನ ಕಿರಣಗಳನ್ನು ಎಲ್ಲ ಕಡೆ ಹರಡಿಸ್ತಾನೆ. ಮತ್ತು ತನ್ನ ಕಿರಣದ ಸಂಪರ್ಕಕ್ಕೆ ಬಂದಿರುವಂಥ ವಸ್ತು ಹೇಗಿರ್ತದಲ್ಲ ಅದಕ್ಕೆ ತಕ್ಕಂತೆ ನೆರಳನ್ನು ತೋರಿಸ್ತಾನೆ. ದೊಡ್ಡ ಗಿಡ ಮರ ಮೊದಲಾದವುಗಳಿದ್ರೆ ಅದಕ್ಕೆ ತಕ್ಕಂತೆ ನೆರಳು, ಒಂದು ಮನೆ ಇದ್ರೆ, ದೊಡ್ಡ ಕಟ್ಟಡ ಇದ್ರೆ ಅದಕ್ಕೆ ತಕ್ಕಂತೆ ನೆರಳು. ಅಂತೂ ಸೂರ್ಯನ ಕಿರಣಗಳನ್ನು ಸ್ವೀಕಾರ ಮಾಡುವಂತಹ ವಸ್ತು ಏನಿರ್ತದಲ್ಲ ಅದು ಯಾವ ಪ್ರಮಾಣದಿರ್ತದೋ ಆ ಪ್ರಮಾಣಕ್ಕನುಸಾರವಾಗಿ ಅದರ ನೆರಳು. ಅದರಂತೆ
ಈ ಭಗವಂತ ಶಂಖಚಕ್ರ ಗದಾಧಾರಿಯಾದಂಥ ಭಗವಂತ ಈ ಜಡ ಚೇತನ ರೂಪವಾದಂಥ ಜಗತ್ತಿನೊಳಗಿದ್ದಾನೆ, ಎಲ್ಲಾ ಕಡೆ ಆತ ಹರಡಿಕೊಂಡಿದ್ದಾನೆ. ಹೇಗಿದ್ದಾನೆ ಅಂತಂದ್ರೆ ಛಾಯಾತಪನೆನಿಸಿದ್ದಾನೆ, ನೆರಳು ಮತ್ತು ಬಿಸಿಲಿನಂತೆ ಇದ್ದಾನೆ. ಇದ್ದು ಸಂಕರ್ಷಣ ಅನ್ನುವ ಹೆಸರಿನಿಂದ ಅವರವರ ಯೋಗ್ಯತೆಗೆ ತಕ್ಕಂತಹ ಫಲಗಳನ್ನು ಕೊಡ್ತಾ ಹೋಗ್ತಿದ್ದಾನೆ. ತರಣಿ ಅಂದ್ರೆ ಸೂರ್ಯ, ಸರ್ವತ್ರದಲ್ಲಿ ಕಿರಣವ ಹರಿಹಿ, ಎಲ್ಲಾ ಕಡೆ ತನ್ನ ಕಿರಣಗಳನ್ನ ಈ ಸೂರ್ಯ ಹರಡ್ತಾನೆ. ತತ್ತದ್ವಸ್ತುಗಳನ್ನು ಅನುಸರಿಸಿ, ಆಯಾ ವಸ್ತುಗಳನ್ನು ಅನುಸರಿಸಿ, ದೊಡ್ಡ ವಸ್ತು ಆದರೆ ದೊಡ್ಡ ನೆರಳು, ಸಣ್ಣ ವಸ್ತು ಆದರೆ ಸಣ್ಣ ನೆರಳು. ಅದರಂತೆ ಛಾಯವು ಕಂಗೊಳಿಪ ತೆರೆದಿ, ಆ ವಸ್ತುವಿನಂತೆ ಅದರ ಛಾಯ ನೆರಳು. ಆ ರೀತಿಯಾಗಿ ಅರಿಧರ, ಅರಿ ಅಂದ್ರೆ ಚಕ್ರ, ಆ ಚಕ್ರಧರನಾದಂಥ ಭಗವಂತ ಏಜಾನೇಜ ಜಗದೊಳು. ಏಜಾನೇಜ ಜಗತ್ತು ಅಂತಂದ್ರೆ ಚಲನಶೀಲವಾದಂತಹ ಮತ್ತು ಚಲನರಹಿತವಾದಂತಹ ಜಗತ್ತು ಅಂತ ಅರ್ಥ. ಅಲ್ಲಿ ಚಲನಶೀಲವಾದ್ದು ಚಲನರಹಿತವಾದ್ದು ಅನ್ನೋ ಶಬ್ದದಿಂದ ಚೇತನ ಜಡ ಇದನ್ನು ತಗೊಳ್ಬೇಕಷ್ಟೆ. ವಸ್ತುತಃ ಚಲನಶೀಲವಾದ್ದು ಕೆಲವು ಬಾರಿ ಚಲನಶೀಲವಾದ್ದು ಅಂದ್ರೆ ಚೇತನ, ಚಲನರಹಿತವಾದ್ದು ಅಂದ್ರೆ ವೃಕ್ಷನೂ ಆಗಬಹುದು. ಹಾಗಾಗಿ ಆ ವೃಕ್ಷವನ್ನು ಕೂಡ ಈ ಚಲನರಹಿತವಾದ್ದು ಅನ್ನೋ ಶಬ್ದವನ್ನು ತಗೊಳ್ಬೇಕೇನೋ ಅಂತಂದ್ರೆ ಆ ವೃಕ್ಷವನ್ನ ಈ ಶಬ್ದದಿಂದ ಹೇಳೋದಲ್ಲ. ದಾಸರು ಹೇಳೋದು ಚೇತನ ಮತ್ತು ಅಚೇತನ ಅಂತಿಷ್ಟೇ. ಚಲನ ಅಂದ್ರೆ ದೈಹಿಕ ಚಲನ ಅಲ್ಲ, ಮಾನಸಿಕವಾದಂಥ ಸ್ಪಂದನ. ಮನಸ್ಸು ಬುದ್ಧಿ ಅನ್ನುವಂಥದ್ದು ಯಾವುದಕ್ಕಿದೆ ಅದನ್ನ ಏಜ ಅಂತ ಅನ್ಬೇಕು. ಅನೇಜ ಅಂತಂದ್ರೆ ಯಾವುದಕ್ಕೆ ಅಂಥ ಮಾನಸಿಕವಾದಂಥ ಸ್ಪಂದನ ಇಲ್ಲ, ಅದನ್ನ ಅನೇಜ ಅಂತ ಈ ರೀತಿ ಕರಿಬೇಕು. ಹೀಗೆ ಏಜಾನೇಜ ಜಗದಲ್ಲಿ ಅಂದ್ರೆ ಚೇತನಾಚೇತನ ಜಗತ್ತಿನಲ್ಲಿ ಅಂತ ಅರ್ಥ. ಜಗದೊಳಗಿರುವವನು ಅವನು ಹೇಗಿದ್ದಾನೆ ಅಂದ್ರೆ ಛಾಯಾತಪ ಅಂತ ಅನಿಸ್ಕೊಂಡು, ಅವನಿಗೆ ಛಾಯಾ ಅಂತಲೂ ಕೂಡ ಹೆಸರಿದೆ, ಆತಪ ಅಂತ ಕೂಡ ಹೆಸರಿದೆ. ಯಾಕಂದ್ರೆ ಛಾಯಾ ಅಂದ್ರೆ ನೆರಳು, ಆತಪ ಅಂದ್ರೆ ಬಿಸಿಲು. ಆ ನೆರಳಿಗೂ ಆತ ನಿಯಾಮಕ, ಬಿಸಿಲಿಗೂ ನಿಯಾಮಕ. ಏನು ಬಿಸಿಲಿಗೂ ಮತ್ತು ನೆರಳಿಗೂ ನಿಯಾಮಕ ಅಂತ ಅರ್ಥ ಏನು ಅದನ್ನ ನೋಡ್ಬೇಕೀಗ. ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಆ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಅದನ್ನ ದಾಸರು ನೆನಪಿಟ್ಟುಕೊಂಡು ಈ ಛಾಯಾತಪ ಎನಿಸಿ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ವಿಪಶ್ಚಿತಂ ಪ್ರಾಣ ಮನೋಧಿಯಾತ್ಮನಾಂ ಅರ್ಥೇಂದ್ರಿಯಾಭಾಸ ಮನಿದ್ರ ಮೌವ್ರಣಂ ಛಾಯಾತಪೌ ಯತ್ರ ನ ಗೃಧ್ರ ಪಕ್ಷೌ ತಮಕ್ಷರಂ ಖಂ ತ್ರಿಯುಗಂ ವೃಜಾಮಹೇ ಅಂತ ಭಗವಂತನ ಒಂದು ಉಪಾಸನೆ. ಭಗವಂತನನ್ನು ಶರಣ ಹೊಂದೋಣ. ಅವನೆಂಥ ಶರಣವು, ಅವನನ್ನು ಹೇಗೆ ಶರಣ ಹೊಂದಬೇಕು, ಅವನೆಂಥವನು ಅಂತಂದ್ರೆ ಈ ಪ್ರಾಣ, ಮನಸ್ಸು, ಬುದ್ಧಿ, ಜೀವಾತ್ಮ ಇವರೆಲ್ಲರನ್ನೂ ಆತ ತನ್ನ ಹತೋಟಿಯಲ್ಲಿ ಇಟ್ಕೊಂಡವನು. ಜೀವರಿಗೆ ಈ ರೂಪ, ರಸ, ಗಂಧ, ಸ್ಪರ್ಶ ಮೊದಲಾದ ವಿಷಯಗಳ ಸಂಪರ್ಕ ಆಗಿ ಆ ಮೂಲಕ ಜ್ಞಾನ ಬರಬೇಕಾದ್ದು ಅವನಿಂದಲೇ. ಇವನಿಗೆ ನಿದ್ರೆ ಇಲ್ಲ, ಜೀವನಿಗೆ ನಿದ್ರಾ ಇದೆ. ಅನಿದ್ರಂ ಔರಣಂ, ಇವನಿಗೆ ಶರೀರಕ್ಕೊಂದು ಗಾಯ ಆಗೋದಿಲ್ಲ. ಔರಣಂ ಅಸ್ನಾವಿರಗಂ ಶುದ್ಧಂ ಅಪಾಪವಿದ್ಧಂ ಅಂತ ಈಶಾವಾಸ್ಯೋಪನಿಷತ್ತು ಹೇಳಿದೆ. ವ್ರಣ ಅಂದ್ರೆ ಗಾಯ ಆಗೋದು. ಗಾಯ ಆಗೋದಂದ್ರೆ ಶರೀರಕ್ಕೆ ಗಾಯ ಆಗೋದು ಅಂತ ಅಷ್ಟೇ ಅಲ್ಲ, ಒಟ್ಟಾರೆ ಘಾಸಿ, ಹಾನಿ, ಲುಕ್ಸಾನ ಯಾವುದು ಕೂಡ ಅವನಿಗಿಲ್ಲ ಯಾವತ್ತು. ಯಾಕಂದ್ರೆ ಅದಕ್ಕೆ ಲುಕ್ಸಾನಿಗೆ ಬೇಕಾದಂತಹ ಕಾರಣನೇ ಇಲ್ಲ, ಪ್ರಾರಬ್ಧ ಕರ್ಮ ಮೊದಲಾದ್ದಿಲ್ಲ. ಹಾಗಾಗಿ ಅನಿದ್ರಂ ಔರಣಂ. ಈ ಜೀವನಿಗೆ ಅವಿದ್ಯಾ, ಈ ಜೀವನಿಗೆ ನೆರಳು ಮತ್ತು ಬಿಸಿಲು ಇವೆರಡೂ ಕೂಡ ಎರಡು ರೆಕ್ಕೆಗಳಿದ್ದಂತೆ. ಈ ಜೀವನಿಗೆ ರೆಕ್ಕೆಗಳಿಂದ ಪಕ್ಷಿ ಏನ್ ಮಾಡ್ತದೆ, ಕೆಲವೊಂದು ಬಾರಿ ಮೇಲೆ ಹಾರ್ತದೆ, ಕೆಲವೊಂದು ಬಾರಿ ಕೆಳಗೆ ಹಾರ್ತದೆ. ಮತ್ತು ಜೀವ ಅನ್ನುವಂಥ ಒಂದು ಕ್ರುದ್ಧ ಅಂದ್ರೆ ಪಕ್ಷಿ ಏನಿದೆಯಲ್ಲ, ಆ ಪಕ್ಷಿಗೆ ನೆರಳು, ಬಿಸಿಲು ಇವೆರಡು ರೆಕ್ಕೆಗಳಿದ್ದಂತೆ. ಪರಮಾತ್ಮನಿಗೆ ಈ ರೆಕ್ಕೆಗಳಿಲ್ಲ, ಈ ಜೀವನಿಗೆ ಮಾತ್ರ ಈ ರೆಕ್ಕೆಗಳಿವೆ. ಛಾಯಾತಪವು ಯತ್ರ ನ ಗೃಧ್ರ ಪಕ್ಷವು, ಜೀವನಿಗಿವೆ, ಆಗ ಪರಮಾತ್ಮ ಅನ್ನುವ ಪಕ್ಷಿಗೆ ಈ ಎರಡು ರೆಕ್ಕೆಗಳಿಲ್ಲ. ಅವನು ನಾಶರಹಿತ. ಕೃತ, ತ್ರೇತ, ದ್ವಾಪರ ಅಂತ 3 ಯುಗಗಳಲ್ಲಿ ಮಾತ್ರ ಅವತಾರ ಮಾಡ್ತಾನೆ. ಕಲಿಯುಗದಲ್ಲಿ ಒಂದು ವೇಳೆ ಬುದ್ಧಾವತಾರ ಇತ್ಯಾದಿ ಅವತಾರಗಳನ್ನು ಮಾಡಿದರೂ ಕೂಡ ಅದರಿಂದ ಸಜ್ಜನರಾದವರಿಗೆ ಉಪಯೋಗ ಇರೋದಿಲ್ಲ. ಅದಕ್ಕಾಗಿ ತ್ರಿಯುಗಂ ಅಂತ ಕರೀತಾರೆ. ತಮಕ್ಷರಂ ಖಂ ತ್ರಿಯುಗಂ ಪ್ರಜಾಮಹೇ ಅಂತ ಭಗವಂತನ ಸ್ತೋತ್ರ. ಅಲ್ಲಿ ಛಾಯಾತಪೋ ಅಂತ ಬಂತಲ್ಲ, ಬಿಸಿಲು ನೆರಳು ಅಂತ ಹೇಳಿ. ಅದೇನು ಬಿಸಿಲು ನೆರಳು ಅಂತಂದ್ರೆ ಅದಕ್ಕೆ ಭಾಗವತದ ಅರ್ಥವನ್ನ ಒಂದು ಶ್ಲೋಕದ ಮೂಲಕ ಸ್ಪಷ್ಟಪಡಿಸ್ತಾರೆ ಆಚಾರ್ಯರು. ಛಾಯಾತ್ವವಿದ್ಯಾ ಸಂಪ್ರೋಕ್ತ ಜನ್ಯ ವಿದ್ಯಾ ತಪಸ್ಮೃತಃ ಜೀವಗೃಧ್ರಸ್ಯ ತೌ ಪಕ್ಷೌ ಅಧ ಊರ್ಧ್ವಪಥೋ ಪೃಥಕ್ ತೌ ವಿಷ್ಣೋಸ್ತು ನ ವಿದ್ಯೇತೆ ನಿತ್ಯ ವಿದ್ಯಾ ಸ್ವರೂಪಿಣಃ ಅಂತ ಒಂದು ಬ್ರಹ್ಮತರ್ಕದಲ್ಲಿ
ಬಂದಿರುವಂಥ ಮಾತಿದು. ಅದಕ್ಕೇನು ಅರ್ಥ? ಈ ಜೀವನೂ ಒಂದು ಪಕ್ಷಿ, ಹಾಗೆ ಪರಮಾತ್ಮನೂ ಕೂಡ ಒಂದು ಪಕ್ಷಿನೇ. ಈ ಎರಡೂ ಪಕ್ಷಿಗಳಿಗೂ ಇರುವ ವ್ಯತ್ಯಾಸ ಏನು ಅದನ್ನು ಹೇಳ್ತಾರೆ. ಜೀವ ಕೆಲವೊಂದು ಬಾರಿ ಮೇಲಕ್ಕೆ ಹೋಗ್ತಾನೆ, ಕೆಲವೊಂದು ಬಾರಿ ಕೆಳಗಿಳಿತಾನೆ. ಇದು ಅವನ ಸ್ವಭಾವ ಇದೆ. ಮೇಲಕ್ಕೆ ಹೋಗ್ಲಿಕ್ಕೂ ಒಂದು ರೆಕ್ಕೆ ಬೇಕು ಅವನಿಗೆ, ಕೆಳಗೆ ಹೋಗ್ಲಿಕ್ಕೆ ಮತ್ತೊಂದು ರೆಕ್ಕೆ ಬೇಕು. ಅದೇನು? ಛಾಯಾ ಮತ್ತು ಈ ಬಿಸಿಲು ಮತ್ತು ನೆರಳು. ಆ ಬಿಸಿಲು ಮತ್ತು ನೆರಳು ಅಂದ್ರೆ ಏನು? ಛಾಯಾ ತ್ವವಿದ್ಯಾ ಸಂಪ್ರೋಕ್ತ. ಅಜ್ಞಾನ ಏನಿದೆಯಲ್ಲ, ಅಜ್ಞಾನವನ್ನೇ ನೆರಳು ಅಂತ ಕರೀತಾರೆ. ಹಾಗೆ ಬಿಸಿಲು ಅಂತಂದ್ರೆ ಜನ್ಯ ವಿದ್ಯಾ, ಹುಟ್ಟುವ ಜ್ಞಾನ. ಈ ಹಿಂದೆ ಇದ್ದಿದ್ದಿಲ್ಲ, ಈಗ ಹುಟ್ಟಿತು, ಇನ್ನು ಮುಂದೆ ಇರ್ತದೋ ಇಲ್ಲ ನಿಶ್ಚಿತ ಇಲ್ಲ, ಅಂಥ ಜ್ಞಾನವನ್ನ ಬಿಸಿಲು ಅಂತ ಕರೀತಾರೆ. ಇವೆರಡೂ ರೆಕ್ಕೆಗಳು ಜೀವ ಅನ್ನುವ ಪಕ್ಷಿಗೆ ಇದೆ. ಯಾಕೆಂತಂದ್ರೆ ಅಸಹ ಊರ್ಧ್ವ ಪಥೋಹೋ ಪೃಥಕ್. ಈ ಅಜ್ಞಾನ ಅನ್ನುವಂಥ ನೆರಳೇನಿದೆಯಲ್ಲ, ನೆರಳು ಅಂತ ಅಜ್ಞಾನ, ಅಜ್ಞಾನ ಅನ್ನುವ ರೆಕ್ಕೆ ಜೀವ ಅನ್ನುವ ಪಕ್ಷಿಯನ್ನು ಕೆಳಗೆತ್ಕೊಂಡು ಹೋಗ್ತದೆ. ಹಾಗೆ ಹುಟ್ಟುವ ಜ್ಞಾನ, ಈ ಹಿಂದೆ ಇದ್ದಿದ್ದಿಲ್ಲ, ಈ ಹುಟ್ಟುವ ಜ್ಞಾನ, ಆ ಜ್ಞಾನ ಅಂತ ಅನ್ನೋದು ಆ ಜೀವನನ್ನು ಮೇಲೆ ಕರ್ಕೊಂಡು ಹೋಗ್ತದೆ. ಅದಕ್ಕಾಗಿ ಇವೆರಡು ರೆಕ್ಕೆಗಳು ಅದಕ್ಕಿವೆ. ಆದರೆ ತೌ ವಿಷ್ಣುವಸ್ತು ನ ವಿದ್ಯೇತೆ, ವಿಷ್ಣು ಅನ್ನೋ ಪಕ್ಷಿ ಇದೆಯಲ್ಲ ಅದಕ್ಕೆ ಈ ರೆಕ್ಕೆಗಳಿಲ್ಲ. ನಿತ್ಯಾನಂದ ಸ್ವರೂಪಿಣಃ. ಯಾಕೆ ಅಂತ? ನಿತ್ಯ ವಿದ್ಯಾ ಸ್ವರೂಪಿಣಃ. ಅವನಿಗೆ ಈ ಎರಡೂ ರೆಕ್ಕೆಗಳಿಲ್ಲ ಅನ್ನೋದಕ್ಕೆ ಅರ್ಥ ಏನು? ಆಯ್ತಾ, ಅಜ್ಞಾನ ಇಲ್ಲ ಅಂದ್ರೆ ಒಪ್ಪಬಹುದು. ಜ್ಞಾನ ಯಾಕಿಲ್ಲ ಅವನಿಗೆ ಅಂತಂದ್ರೆ ನಿತ್ಯ ವಿದ್ಯಾ ಸ್ವರೂಪಿ ಅವನು. ನನಗೆ ಅದಕ್ಕೆ ಹೇಳಿದೆ, ಬಿಸಿಲು ಅಂದ್ರೆ ಏನು? ಬಿಸಿಲು ಯಾವಾಗ ಬರ್ತದೆ? ಮೊದಲು ಒಂದು ಸ್ವಲ್ಪ ನೆರಳು ಇರ್ತದೆ, ಮೊದಲು ನೆರಳು, ಆಮೇಲೆ ಬಿಸಿಲು, ಅದಾದ್ಮೇಲೆ ಮತ್ತೆ ನೆರಳು. ನೆರಳು ಅಂತಂದ್ರೆ ಕತ್ತಲೆ ಅಂತ ಅರ್ಥ ಇಟ್ಕೊಂಡ್ರೆ ಅದಕ್ಕೊಂದು ಹೀಗೆ ಅರ್ಥ ಆಗ್ತದೆ. ಈ ಜಗತ್ತೆಲ್ಲವೂ ಕೂಡ ಕತ್ತಲೆ ಮತ್ತು ಬಿಸಿಲು, ಕತ್ತಲೆ ಮತ್ತು ಬೆಳಕು, ಇವುಗಳ ಒಂದು ಸಮ್ಮಿಶ್ರಣ ಈ ಜಗತ್ತು. ಪೂರ್ಣವಾಗಿ ಬೆಳಕು ಈ ಜಗತ್ತಿನಲ್ಲಿಲ್ಲ, ಪೂರ್ಣವಾಗಿ ಕತ್ತಲೆನೂ ಈ ಜಗತ್ತಿನೊಳಗಿಲ್ಲ. ಒಂದು ಬಾರಿ ಕತ್ತಲೆ, ಆಮೇಲೆ ಬಿಸಿಲು, ಆಮೇಲೆ ಮತ್ತೆ ಕತ್ತಲೆ, ಮತ್ತೆ ಬಿಸಿಲು, ಹೀಗೆ ನಡೀತಾ ಹೋಗ್ತಿತ್ತು. ಆ ಕತ್ತಲೆ ಮತ್ತು ಬಿಸಿಲನ್ನ ಸಾಂಕೇತಿಕವಾಗಿ ತಗೊಂಡ್ರೆ ಪೂರ್ಣವಾಗಿ ಅಜ್ಞಾನ ನಮಗಿಲ್ಲ. ಒಂದು ಬಾರಿ ಅಜ್ಞಾನ, ಮತ್ತೊಂದು ಹಂತದಲ್ಲಿ ಜ್ಞಾನ, ಮತ್ತೊಂದು ಹಂತದಲ್ಲಿ ಮತ್ತೆ ಅಜ್ಞಾನ, ಮತ್ತೆ ಜ್ಞಾನ, ಮತ್ತೆ ಅಜ್ಞಾನ, ಹೀಗೆ ಬರ್ತಾ ಹೋಗ್ತಿರ್ತಾವೆ. ಇದು ಆ ಕತ್ತಲು ಮತ್ತು ಬೆಳಕು ಅಂತ ಅನ್ನೋದು ಅಜ್ಞಾನ ಮತ್ತು ಜ್ಞಾನಕ್ಕೆ ಒಂದು ರೂಪಕ. ಇದು ಇಂಥ ಬೆಳಕು ಪರಮಾತ್ಮನಿಗಿಲ್ಲ. ಬರುವ ಹೋಗುವ ಬೆಳಕಿಲ್ಲ ಅಂತ ಅರ್ಥ. ಶಾಶ್ವತವಾದ ಬೆಳಕು ಒಂದು, ಬರುವ ಹೋಗುವ ಬೆಳಕಿಲ್ಲ. ಆದ್ರಿಂದ ಜನ್ಯ ವಿದ್ಯಾ ಆತಪಃ ಸ್ವತಃ. ಬಿಸಿಲು ಅಂತಂದ್ರೆ ಜನ್ಯ ವಿದ್ಯಾ, ಹುಟ್ಟುವ ಜ್ಞಾನಕ್ಕೆ ಆತಪ ಅಂತ ಕರೀತಾರೆ. ಈ ಆತಪ ಅವನಿಗಿಲ್ಲ, ಯಾಕಂದ್ರೆ ಹುಟ್ಟಿಲ್ಲ ಅವನಿಗೆ, ಅವನು ಹುಟ್ಟಿಲ್ಲ, ಅವನ ಜ್ಞಾನವೂ ಹುಟ್ಟಿಲ್ಲ. ಆದ್ರಿಂದ ಅವನನ್ನು ಛಾಯಾ ಆತಪ ರಹಿತ ಅವನು. ಅವೆರಡೂ ಇರೋದು ಜೀವನಿಗೆ ಮಾತ್ರ. ಅವನಿಗೆ ಆ ಛಾಯಾ ಆತಪಗಳಿಲ್ಲ. ಅವನಿಗೆ ಇಲ್ಲದೇ ಇದ್ರೂ ಕೂಡ ಅವನು ಛಾಯಾದಾಯಕ. ಈ ಜೀವನಿಗೆ ಅವಿದ್ಯಾ ಬರ್ಲಿಕ್ಕೆ ಅವನೇ ಕಾರಣ, ಹಾಗೆ ಜೀವನಿಗೆ ಆತಪ ಬರ್ಲಿಕ್ಕೂ ಕೂಡ ಅವನೇ ಕಾರಣ. ಅವನು ಛಾಯಾತಪ ಅಂತ ಕರೆಸ್ಕೊಳ್ಳೋದು ಈ ಕಾರಣದಿಂದ. ಛಾಯಾತಪ ನೆನೆಸಿ, ಇವನಿಗೆ ಏನು ಬಂದ್ರು ಆ ಪರಮಾತ್ಮನೇ ಕಾರಣ. ಅದನ್ನ ಹಾಗೆ ಹೇಳ್ತಾರೆ, ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೋಚ ಪುರುಷಾರ್ಥ ಯಸ್ಮಾತ್ ಹರಿರೇಕರಾಟ್ ಅಂತ. ಬ್ರಹ್ಮಸೂತ್ರಗಳಲ್ಲಿ 2ನೇ ಸೂತ್ರ ಓಂ ಜನ್ಮಾದ್ಯಸ್ಯೇತಃ ಓಂ ಅಂತ. ಈ ಜಗತ್ತಿನ ಉತ್ಪತ್ತಿ, ಜನ್ಮ, ಆದಿ ಮೊದಲಾದ್ದೆಲ್ಲ ಆ ಸೂತ್ರ ಯಾಕೆ ಹೊರತು ಅಂತಂದ್ರೆ ಒಂದು ಸೂತ್ರಕ್ಕೂ ಇನ್ನೊಂದು ಸೂತ್ರಕ್ಕೂ ಸಂಬಂಧ ಇರ್ತದೆ. ಬ್ರಹ್ಮ ಜಿಜ್ಞಾಸ ಮಾಡ್ರಿ ಅಂತ ಮೊದಲನೇ ಸೂತ್ರ ಹೇಳಿತ್ತು. ಹೇಗೆ ಬ್ರಹ್ಮ ಜಿಜ್ಞಾಸ ಮಾಡಬೇಕು, ಪರಮಾತ್ಮ ಎಂಥವನು ಅಂತ ಪ್ರಶ್ನೆ ಬಂದ್ರೆ ಆ ಪರಮಾತ್ಮ ಲಕ್ಷಣ ಹೇಳಿ ಕೊಟ್ಟಿದ್ದು 2ನೇ ಸೂತ್ರ. ಜನ್ಮವೇ ಮೊದಲಾದ್ದು, ಹುಟ್ಟು, ಅದರ ಪಾಲನೆ, ಅದರ ನಾಶ, ಇವೆಲ್ಲವೂ ಕೂಡ ಯಾರಿಂದ ಆಗ್ತಾವೋ ಅವನು ಬ್ರಹ್ಮ ಅಂತ ತಿಳ್ಕೊಳ್ರಿ. ಉಳಿದವರೆಲ್ಲರೂ ಜನ್ಮ ಆದಿ ಅಂತಂದ್ರೆ ಹುಟ್ಟು, ಪಾಲನೆ, ನಾಶ ಅಂತ ಇಷ್ಟೇ ಅರ್ಥವು ಸುಮ್ಮನೆ ಆದ್ರು. ಆಚಾರ್ಯ ಹೇಳಿದ್ರು ಅಷ್ಟು ಮಾತ್ರ ಅಲ್ಲ, ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಂ ಆವೃತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಹರಿರೇಕರಾಟ್. ಆಚಾರ್ಯರು ಇದು ಬ್ರಹ್ಮಸೂತ್ರ ಭಾಷೆನೂ ಅನುವ್ಯಾಖ್ಯಾನಗಳು ಎಲ್ಲೋ ಕೊಟ್ಟದ್ದು ಒಂದು ಶ್ಲೋಕ ಇದೆ. ಬರೇ 3 ಆಗ್ತವೆ ಅಂತ ತಿಳ್ಕೊಳ್ಬೇಡ್ರಿ, ಆ ಇನ್ನು 8 ಇವೆ. ಯಾಕಂದ್ರೆ ಬರೇ 3 ಏನಿವೆ ಅಲ್ಲ, ಜಡ ವಸ್ತುಗಳು ಆಗ್ತವೆ. ಒಂದು ಗಡಿಗೆ ಹುಟ್ಟಿತು, ನಿಮ್ಮ ಮನೆಯೊಳಗೆ ಇರೋ ತನಕ ಪಾಲನೆ, ಒಡೆದು ಹಾಕಿದ್ರೆ ನಾಶ. ಇಷ್ಟೇ ಜೀವನಿಗೆ ಆಗೋದಾದ್ರೆ ಅದೊಂದು ಮಹತ್ವ ಸಂಗತಿ ಅಲ್ಲ. ನಿಯತಿ ಅಂದ್ರೆ ಅವನ ಮನಸ್ಸನ್ನ ಪರಮಾತ್ಮ ತನ್ನ ತತ್ವಾಭಿಮಾನಿ ದೇವತೆಗಳು, ಉಳಿದೆಲ್ಲ ದೇವತೆಗಳ ಮೂಲಕ ಹತೋಟಿಯಲ್ಲಿ ಇಟ್ಕೋತಾರೆ. ನಿಯತಿ ಜ್ಞಾನಂ, ಆಮೇಲೆ ಜ್ಞಾನಂ. ಆವೃತಿ ಅಂದ್ರೆ ಆವರಣ, ಅದಕ್ಕೊಂದು ಮುಸುಕು, ಅವಿದ್ಯೆಯ ಮುಸುಕು. ನಿಯತಿ ಜ್ಞಾನಂ ಆವೃತಿ ಬಂಧ ಮೋಕ್ಷೌಚ ಪುರುಷಾತ್. ಇದು ಮುಖ್ಯ. ಹೇಳಬೇಕಾಗಿದ್ದು ಬಂಧ ಮೋಕ್ಷ ಅನ್ನೋದು. ಇದು ಜಡಕ್ಕಿಲ್ಲ.
ಸಂಸಾರದ ಬಂಧನ ಮತ್ತು ಸಂಸಾರದ ಬಂಧನದಿಂದ ಮೋಕ್ಷ, ಆ ತತ್ವಜ್ಞಾನದ ಯೋಗ್ಯತೆ ಇದೆಲ್ಲ ಅಂತೂ ಪರಮಾತ್ಮ ಪರಮಬ್ರಹ್ಮ ಅವನು. ಆ ಪರಮಾತ್ಮನಂತೆ ಮೇಲಕ್ಕೇರೋ ಯೋಗ್ಯತೆ ಇದ್ದದ್ದು ಈ ಚೇತನ ಮಾತ್ರ. ಜಡಕ್ಕೆ ಮೇಲೆ ಹೋಗುವ ಯೋಗ್ಯತೆ ಇಲ್ಲ. ಜಡ ಯಾವತ್ತು ಒಂದು ಚೈತನ್ಯವೇ ಇಲ್ಲ. ಆದ್ರಿಂದ ಸಂಸಾರದಲ್ಲಿ ಬದ್ಧ ಆಗಿದೆ ಮತ್ತು ಮುಕ್ತಿಗೆ ಹೋಗ್ತದೆ ಅಂತ ಯಾರು ಹೇಳೋದು ಇಲ್ಲ, ಹೇಳೋದಕ್ಕೆ ಅರ್ಥವೂ ಇಲ್ಲ. ಹಾಗಾಗಿ ಈ ಜನ್ಮಾದಿಗಳು ಅಂತಂದ್ರೆ ಇವನ್ನೆಲ್ಲವನ್ನು ಇಟ್ಕೊಳ್ಬೇಕು. ಹೀಗೆ ಬಿಸಿಲನ್ನು ಕೊಟ್ಟವನು ಅವನಿಗೆ ಜ್ಞಾನ ಕೊಟ್ಟವನು ಅವನೇ, ಅವನಿಗೆ ಅಜ್ಞಾನ ಕೊಟ್ಟವನು ಅವನೇ. ಛಾಯಾತಪ ನೆನೆಸಿ ಸಂಕರ್ಷಣಾಶ್ವಯ ಅವರವರ ಯೋಗ್ಯತೆಗಳನ್ನು ತಿಪ್ಪ. ಅವರವರ ಯೋಗ್ಯತೆ ಏನಿದೆಯಲ್ಲ, ಆಯಾ ಜೀವದ ಯೋಗ್ಯತೆ, ಆಯಾ ಜೀವದ ಯೋಗ್ಯತೆಗನುಸಾರವಾಗಿ ಅವರಿಗೆ ಬೇಕಾದಂಥ ಎಲ್ಲಾ ಫಲಗಳನ್ನು ಕೂಡ ಆತ ಕೊಡ್ತಾ ಹೋಗ್ತಾನೆ. ಈ ವಿಧಸಿ ಸರ್ವತ್ರ ಲಕ್ಷ್ಮೀಭೂವನಿತೆಯರ ಕೂಡಿ ತನ್ನ ಕಳಾ ವಿಶೇಷಗಳೆಲ್ಲ ಕಡೆಯಲ್ಲಿ ತುಂಬಿ ಸೇವ್ಯತಮ ಸೇವಕನು ತಾನೆನಿಸಿ ಮಾಯಾದೇವಿ ರಮಣ ಪ್ರವಿಷ್ಟ ರೂಪಕ ಸೇವೆ ಮಾಲ್ಪ ಶರಣ್ಯ ಶಾಶ್ವತ ಕರುಣಿ ಕಮಲಾಕ್ಷ. ಅವನು ಹೀಗೆ ಲಕ್ಷ್ಮೀ ಭೂವನಿತೆಯರ ಕೂಡಿ, ಲಕ್ಷ್ಮೀದೇವಿಯ ಜೊತೆಗಿದ್ದಾನೆ, ಶ್ರೀದೇವಿಯ ಜೊತೆಗಿದ್ದಾನೆ ಮತ್ತು ಭೂದೇವಿಯ ಜೊತೆಗೂ ಕೂಡ ಇದ್ದಾನೆ. ತನ್ನ ರೂಪಗಳನ್ನು ಎಲ್ಲ ಕಡೆ ತುಂಬಿದ್ದಾನವನು. ತುಂಬಿ ಆ ಜನರ ಕಡೆಯಿಂದ ಸೇವೆ ಮಾಡಿಸ್ಕೋತಿದ್ದಾನೆ. ಸೇವೆ ಮಾಡುವ ಶಕ್ತಿಯನ್ನು ಕೂಡ ಅವರಿಗೆ ತಾನೇ ಕೊಟ್ಟಿದ್ದಾನೆ ಅವರಿಗೆ. ಅವನು ಎಲ್ಲ ಕಡೆ ಇದ್ದು ಭಕ್ತರ ಯೋಗಕ್ಷೇಮವನ್ನು ಕೂಡ ನೋಡ್ಕೊಳ್ತಾನೆ. ಯಾಕಂದ್ರೆ ಅವನು ಶರಣಾಗತ ವತ್ಸಲ, ಕರುಣಾಳವಾಗಿದ್ದಾನೆ ಮತ್ತು ಪುಂಡರೀಕಾಕ್ಷನಾಗಿದ್ದಾನೆ. ಲಕ್ಷ್ಮೀ ಭೂ ಅಂದ್ರೆ ಭೂದೇವಿ, ಲಕ್ಷ್ಮಿ ಅಂದ್ರೆ ಶ್ರೀದೇವಿ. ಭೂ ವನಿತೆಯರ ಕೂಡಿ, ಈ ಇಬ್ಬರು ದೇವತೆಗಳ ಜೊತೆಗೂಡಿ ತನ್ನ ಕಳಾ ವಿಶೇಷಗಳ, ಕಳಾ ಅಂತಂದ್ರೆ ಅವನ ಅಂಶಗಳು, ಆ ಅಂಶಗಳಿಂದ ಎಲ್ಲ ಕಡೆ ತುಂಬಿದ್ದಾನೆ. ಅನೇಕ ಅನಂತ ರೂಪಗಳನ್ನ ಎಲ್ಲ ಕಡೆ ಇಟ್ಟಿದ್ದಾನೆ. ತುಂಬಿ ಸೇವ್ಯತಮ, ಈ ಭಕ್ತರು ಕೊಡುವಂಥ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಸೇವಕನೂ ಅನಿಸ್ಕೊಂಡಿದ್ದಾನೆ. ಮಾಯಾದೇವಿ ರಮಣ ಪ್ರವಿಷ್ಟ ರೂಪಕ, ಒಂದು ವಸ್ತು ಹುಟ್ಟಿತು ಅಂತಂದ್ರೆ ಆ ವಸ್ತುವಿನ ಒಂದು ರೂಪದಿಂದ ಅವನು ತುಂಬ್ಕೋತಾನೆ. ಸೇವೆ ಮಾಲ್ಪ, ಅವನೇ ಸೇವೆ ಮಾಡ್ತಾನೆ. ಯಾಕೆಂದ್ರೆ ಶರಣ್ಯ, ಶರಣಾಗತ ರಕ್ಷಕ ಅವನು. ಶಾಶ್ವತನಾಗಿದ್ದಾನೆ, ಕರುಣೆಯಾಗಿದ್ದಾನೆ, ಕಮಲಾಕ್ಷನಾಗಿದ್ದಾನೆ. ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯನು, ಪರಾತ್ಪರ ಚೇತನಾಚೇತನ ವಿಲಕ್ಷಣ, ಅನಂತ ಸತ್ಕಲ್ಯಾಣ ಗುಣಪೂರ್ಣ, ಅನುಪಮ ಅನುಪಾಸಿತ ಗುಣ ಮಹೋದಧಿ, ಅನಘ ಅಜಿತ ಅನಂತ ನಿಷ್ಕಿಂಚನ ಜನಪ್ರಿಯ, ನಿರ್ವಿಕಾರ ನಿರಾಶ್ರಯ ಅವ್ಯಕ್ತ ಅಂತ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ ದಾಸರು. ಅವನು ಪ್ರಣವ ಅಂತ ಕರ್ಕೊಂಡಿದ್ದಾನೆ. ಓಂಕಾರನೇ ಅವನೇ, ಓಂಕಾರದಿಂದ ಪ್ರತಿಪಾದ್ಯ ಮತ್ತು ಓಂಕಾರ ಅನ್ನೋ ಶಬ್ದದಿಂದಲೂ ವಾಚ್ಯ ಅವನೇ. ಹಾಗಾಗಿ ಆತ ಪ್ರಣವ. ಕಾರಣ, ಈ ಜಗತ್ತೆಲ್ಲದಕ್ಕೂ ಕೂಡ ಆತ ಕಾರಣನಾಗಿದ್ದಾನೆ. ಕಾರಣವಾದ ಪ್ರಕೃತಿಯಲ್ಲಿದ್ದಾನೆ ಮತ್ತು ಕಾರ್ಯವಾದಂತಹ ಜಗತ್ತಿನಲ್ಲೂ ಇದ್ದಾನೆ. ಪ್ರಣವ ಕಾರಣ ಕಾರ್ಯ ಪ್ರತಿಪಾದ್ಯ. ಕಾರಣ ಅನ್ನೋ ಶಬ್ದದಿಂದಲೂ ವಾಚ್ಯ, ಕಾರ್ಯ ಅನ್ನೋ ಶಬ್ದದಿಂದಲೂ ವಾಚ್ಯ. ಪರಾತ್ಪರ, ಅತ್ಯಂತ ಶ್ರೇಷ್ಠ ವಸ್ತುಗಳಂತೇನಿದೆಯಲ್ಲ, ಆ ಶ್ರೇಷ್ಠ ವಸ್ತುಗಳಿಗಿಂತ ಇವನು ಶ್ರೇಷ್ಠ. ಈ ಅದೇ ಹಿಂದೆ ಹೇಳಿದ್ದಾನೆ, ಜೀವರೆಲ್ಲರೂ ಬ್ರಹ್ಮರು, ಮುಕ್ತರು ಪರಬ್ರಹ್ಮರು, ಲಕ್ಷ್ಮೀದೇವಿ ಪರಮಬ್ರಹ್ಮ, ಇವನು ಪರಮ ಮಹದ್ಬ್ರಹ್ಮ. ಹೀಗೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಈತ. ಇದು ಆತನ ಮಹತ್ವ. ಪರಾತ್ಪರ ಚೇತನಾಚೇತನ ವಿಲಕ್ಷಣ, ಚೇತನಕ್ಕಿಂತ ವಿಲಕ್ಷಣ, ಅಚೇತನಕ್ಕಿಂತಲೂ ವಿಲಕ್ಷಣ. ಅನಂತ ಸತ್ಕಲ್ಯಾಣ ಗುಣಪೂರ್ಣ, ಇದನ್ನೇನು ಹೇಳಬೇಕಾಗಿಲ್ಲ. ಅನುಪಮ, ಯಾವ ಹೋಲಿಕೆಗೂ ಸಿಗದೇ ಇದ್ದವನು. ಅನುಪಾಸಿತ ಗುಣ ಮಹೋದಧಿ, ಎಷ್ಟು ನೀವು ಆತನ ಗುಣಗಳನ್ನು ತಿಳ್ಕೊಳ್ತಾ ಹೋದ್ರೂ ಆ ಗುಣಗಳಿಗೊಂದು ಕೊನೆ ಇಲ್ಲ. ಅನುಪಾಸಿತ ಗುಣ ಮಹೋದಧಿ. ಅನಘ ಅಂದ್ರೆ ಪಾಪರಹಿತ, ದೋಷರಹಿತ. ಅಜಿತ ಅನಂತ, ಇವೆಲ್ಲ ಅವನ ರೂಪಗಳು. ಅಜಿತ ಅನಂತ, ಇಲ್ಲಿಗ ಅನಘ ಅಜಿತ ಅನಂತ ಅಂತ ಬಂದಿದ್ದರಿಂದ ಚೇತನಾಚೇತನ ವಿಲಕ್ಷಣ, ಅನಂತ ಸತ್ಕಲ್ಯಾಣ ಗುಣಪೂರ್ಣ ಅಂತ ಬಂತಲ್ಲ, ಅದನ್ನ ಅನಂತ ಸತ್ಕಲ್ಯಾಣ ಗುಣ ಪರಿಪೂರ್ಣ ಅಂತ ಒಂದೇ ಶಬ್ದ ಇಟ್ಕೋಬೇಕು. ಕೆಲವು ಪ್ರಿಂಟ್ ಮಾಡೋರು ಏನ್ ಮಾಡಿರ್ತಾರಂದ್ರೆ ಚೇತನಾಚೇತನ ವಿಲಕ್ಷಣ, ಅನಂತ ಸತ್ಕಲ್ಯಾಣ ಗುಣಪೂರ್ಣ ಅಂತ ಹೀಗೆ ಅವನು ಪ್ರತ್ಯೇಕವಾಗಿ ಪ್ರಿಂಟ್ ಮಾಡಿರ್ತಾರೆ. ಅನಂತ ಮತ್ತು ಸತ್ಕಲ್ಯಾಣ ಗುಣ ಪರಿಪೂರ್ಣ ಎರಡು ಬೇರೆ ಬೇರೆ ಆದರೆ ಇಲ್ಲಿ ಮತ್ತೆ ಅನಂತ ಅಂತ ಹೇಳಬೇಕಾಗಿಲ್ಲ. ಅದಕ್ಕಾಗಿ ಅಲ್ಲಿ ಅನೇಕ ಗುಣಗಳಿಂದ ಕೂಡಿದವನು ಅಂತ ಅರ್ಥ. ಅದಕ್ಕೆ ಅನಂತ ಅನ್ನೋದು ಗುಣಕ್ಕೆ ವಿಶೇಷಣ, ಇಲ್ಲಿ ಅನಂತ ಅನ್ನೋದು ಅವನಿಗೆ ವಿಶೇಷಣ. ನಿಷ್ಕಿಂಚನ ಜನಪ್ರಿಯ, ಯಾವ ಭಕ್ತರು ಯಾವ ಸಾಧಕರು
ಈ ಜಗತ್ತಿನ ಎಲ್ಲಾ ಸಂಗತಿಗಳನ್ನು, ಎಲ್ಲಾ ಐಶ್ವರ್ಯವನ್ನು ಕೂಡ ನಿಷ್ಕಿಂಚನ, ಇದು ಕ್ಷುಲ್ಲಕವಾದ್ದು, ನಮಗೆ ಇದರ ಅವಶ್ಯಕತೆ ಇಲ್ಲ ಅಂತ ಅದನ್ನು ತಿರಸ್ಕಾರ ಮಾಡಿ ಆತನ ಬಳಿಗೆ ಬಂದಿರ್ತಾರಲ್ಲ, ಅವರನ್ನು ಮಾತ್ರ ಆತ ತನ್ನ ಬಳಿಗೆ ತಗೋತಾನೆ, ಅವರನ್ನು ಆತ ಕಾಪಾಡ್ತಾನೆ. ನಿಷ್ಕಿಂಚನ ಜನಪ್ರಿಯ, ನಿರ್ವಿಕಾರ, ಯಾವುದೇ ವಿಕಾರ ಅವನಿಗಿಲ್ಲ. ನಿರಾಶ್ರಯ, ಯಾವ ವಸ್ತುವನ್ನು ಕೂಡ ಆತ ಅವಲಂಬಿಸಿಕೊಂಡಿಲ್ಲ. ನಿರಾಶ್ರಯ, ಅವ್ಯಕ್ತ, ಯಾವ ಪ್ರಮಾಣಕ್ಕೂ ಕೂಡ ಆತ ಸುಲಭವಾಗಿ ವ್ಯಕ್ತ ಆಗುವಂಥವನು ಕೂಡ ಅಲ್ಲ. ಎಲ್ಲ ಪ್ರಮಾಣಗಳ ಶಕ್ತಿಯನ್ನು ಕೂಡ ಆತ ಮೀರಿ ನಿಂತವನು. ಗೋಪನೀಯ ಭವಾಂಧಕಾರಕ್ಕೆ ದೀಪವಟ್ಟಿಗೆ ಸಕಲ ಸುಖ ಸದನ ಉಪರಿಗ್ರಹವೆನಿಸುತ್ತಿಪ್ಪದು ಹರಿಕಥಾಮೃತವು. ಗೋಪತಿ ಜಗನ್ನಾಥ ವಿಠ್ಠಲ ಸಮೀಪದಲ್ಲಿ ನೆಲೆಸಿದ್ದು ಭಕ್ತರ ಅಪವರ್ಗರ ಮಾಡುವನು ಮಹದುಃಖ ಭಯದಿಂದ. ಈ ಗೋಪನೀಯ ಈ ಹರಿಕಥಾಮೃತ ಸಾರವನ್ನೇನು ಇಲ್ಲಿ ತನಕ ಹೇಳಿದೀವಲ್ಲ, ಬಹಳ ರಹಸ್ಯವಾದಂತಹ ಭಗವಂತನ ತತ್ವಗಳನ್ನು ಬಿತ್ತರಿಸುವಂಥದ್ದು. ಈ ಸಂಸಾರ ಅನ್ನುವಂಥ ಕತ್ತಲೆ ಇದೆಯಲ್ಲ, ಆ ಕತ್ತಲೆಗೆ ಇದೊಂದು ದೀವಟಿಗೆ ಇದ್ದಂತೆ, ದೀಪಸ್ತಂಭ ಇದ್ದಂತಿದು. ಮತ್ತು ಎಲ್ಲಾ ಸುಖಗಳನ್ನೂ ಕೊಡುವಂತಹ ಒಂದು ಉಪ್ಪರಿಗೆಯ ಮನೆ, ದೊಡ್ಡ ಅರಮನೆ ಇದ್ದಂತಿದು. ಗೋಪತಿ ಆದಂತಹ ಜಗನ್ನಾಥ ವಿಠ್ಠಲ ಇದ್ದಾನಲ್ಲ, ಗೋಪತಿ ಅಂದ್ರೆ ಆಕಳುಗಳು, ಅವುಗಳಿಗೂ ಪತಿ. ಗೋ ಅಂದ್ರೆ ಶಾಸ್ತ್ರ, ಅವುಗಳಿಗೂ ಪತಿ. ಆ ಜಗನ್ನಾಥ ವಿಠ್ಠಲ ಸಮೀಪದಲ್ಲೇ ನೆಲೆಸಿದ್ದು, ಎಲ್ಲಾ ಭಕ್ತರ ಸಮೀಪದ ಒಳಗೆ ಇದ್ದಾನವನು. ಇದ್ದು ಅಪವರ್ಗರ ಮಾಡುವನು, ಅವರ ಸಾಧನೆಯನ್ನು ಗುರುತಿಸಿ ಅವರನ್ನು ಮೇಲೆತ್ತಿ ಮುಕ್ತಿಗೆ ಕಳಿಸ್ತಾನೆ. ಮಹಾ ದುಃಖ ಭಯದಿಂದ, ಆ ದೊಡ್ಡ ದುಃಖ ಏನಿದ್ರೆ ಸಂಸಾರ ಅನ್ನುವಂಥ ಭಯ, ಆ ಭಯದಿಂದ ಅವರನ್ನು ಆತ ಯಾವಾಗಲೂ ಕೂಡ ಪಾರು ಮಾಡ್ತಾನೆ. ಎರಡು ಮಹದುಃಖ ಭವದಿಂದ ಅಥವಾ ಭಯದಿಂದ. ಅದನ್ನು ಒಂದ್ ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ಸಂಸಾರ ಅನ್ನೋದೇ ಒಂದು ದೊಡ್ಡ ಭಯ, ಮಹದ್ ಭಯ ಉದ್ಯತಂ ಅಂತ ಇಲ್ಲೊಂದು ಉಪನಿಷತ್ತೋ ಭಾಗವತದಲ್ಲಿ ಇಲ್ಲೊಂದು ಹೇಳ್ತಾರೆ. ಹಾಗಾಗಿ ಸಂಸಾರ ಅಂತ ಅನ್ನೋದೇ ಭಯ, ಅದೇ ಭವ. ಗೋಪನೀಯ ಅಂದ್ರೆ ರಹಸ್ಯವಾದ್ದು, ಭವಾಂಧಕಾರ ಅಂದ್ರೆ ಸಂಸಾರ ಅನ್ನುವಂಥ ಕತ್ತಲೆ, ಅದಕ್ಕೆ ದೀಪವಟ್ಟಿಗೆ ಅಂದ್ರೆ ದೀಪಸ್ತಂಭ ಅಥವಾ ಈ ಕೈ ದೀಪ ಇದ್ದಂಥದ್ದು, ದೀವಟಿಗೆ ಇದ್ದಂತೆ. ಸಕಲ ಸುಖ ಸದನ, ಎಲ್ಲಾ ಸುಖಗಳನ್ನು ಒಳಗೊಂಡಿರುವಂಥ, ಎಲ್ಲಾ ಅನುಕೂಲಗಳನ್ನು ಒಳಗೊಂಡಂಥ ದೊಡ್ಡ ಒಂದು ಉಪರಿಗ್ರಹ ಮೇಲಿರುವಂಥ ಮನೆ, ಅಟ್ಟದ ಮನೆ ಎನಿಸುತ್ತಿಪ್ಪುದು ಹರಿಕಥಾಮೃತವು. ಗೋಪತಿ ಜಗನ್ನಾಥ ವಿಠ್ಠಲ ಸಮೀಪದಲ್ಲಿ ನೆಲೆಸಿದ್ದಾನೆ, ಇದೆಲ್ಲ ಗೊತ್ತಿದೆ. ಅಪವರ್ಗ ಅಂದ್ರೆ ಮೋಕ್ಷ ಅಂತ ಅರ್ಥ. ಅಪವರ್ಗರ ಮಾಡುವನು ಮಹದುಃಖ ಭಯದಿಂದ. ಆ ಮುಕ್ತರನ್ನ, ಜೀವರನ್ನ, ಸಾಧನೆ ಮಾಡುವಂಥ ಜೀವರನ್ನ, ತನ್ನ ಭಕ್ತಿ ಮಾಡುವಂಥ ಜೀವರನ್ನ ದುಃಖದಿಂದ ದಾಟಿಸಿ ಮುಕ್ತಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಈ ಸಂಧಿ ಸಮಾಪ್ತಿಯನ್ನು ಕಂಡಿದೆ. 18ನೆಯ ಬಿಂಬೋಪಾಸನ ಸಂಧಿ, ಅದರ 31ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಮುಂದೆ 19ನೇ ಸಂಧಿ ಸ್ತೋತ್ರ ಸಂಧಿ ಅಂತ ಕರೀತಾರೆ ಇದನ್ನು. ಆ ಸ್ತೋತ್ರ ಸಂಧಿಯಲ್ಲಿ ಆ ಭಗವಂತ ಅಲ್ಲಿ ಹೆಸರೇನು? ಗುಣತಾರತಮ್ಯನ. ಸರಿ, ಈ ಪದ್ಯ ಇದೆ ಅಲ್ಲ, ಮೂಲ ನಾರಾಯಣನು ಅಂತ ಹೇಳಿ, ಅದೇ ಅದಕ್ಕೆ ಮೂಲ ನಾರಾಯಣನು ಮಾಯಾಲೋಲ ಸಂಧಿ ಎಷ್ಟಿದ್ದು? 19. ಹಾಗಾದ್ರೆ ಸ್ವಲ್ಪ ಇದೇನಾದ್ರು ಒಂದೊಂದು ಸ್ವಲ್ಪ ಬೇರೆ ಬೇರೆ ಪಾಠಕ್ಕನುಸಾರವಾಗಿ ಬೇರೆ ಬೇರೆ ಆಗಿರ್ತದೆ ಏನೋ ಇರ್ಬೋದು. ನಾನು ಈ ಪುಸ್ತಕ ನೋಡ್ಲಿಕ್ಕೆ ಅನುಸಾರವಾಗಿ ಇಲ್ಲಿ ಒಂದು ನಿಮಿಷ ನೋಡೋಣ. ಮೂಲ ನಾರಾಯಣನು ಮಾಯಾಲೋಲ ಅನಂತ ಅವತಾರ ನಾಮಕ ವ್ಯಾಲರೂಪ ಜಯಾರಮಣ ಆವೇಶ ನೆನೆಸುವನು. ಲೀಲೆಗೈವ ಅನಂತ ಚೇತನ ಜಾಲದೊಳು ಪ್ರದ್ಯುಮ್ನ ಬ್ರಹ್ಮಾಂಡಾಲಯದ ಒಳ ಹೊರಗೆ ನೆಲೆಸಿಹ ಶಾಂತಿಯನ್ನಿರುತ್ತ. ಈ ಮೂಲ ನಾರಾಯಣನು ಅಂದ್ರೆ ಮೂಲ ರೂಪನ ಅಂತ ನಾರಾಯಣ. ನಾರಾಯಣ ಅನ್ನೋ ರೂಪಕ್ಕೆ ಮೂಲ ರೂಪ ಅಂತಲೂ ಕರೀತಾರೆ. ಅವನು ವಾಸುದೇವ ಮೊದಲಾದಂತಹ ಅನೇಕ ಅವತಾರಗಳನ್ನು ತಾಳಿದ್ದಾನೆ. ವಾಸುದೇವನಿಗೆ ಮಾಯಾಲೋಲ ಅಂತ ಕರೀತಾರೆ, ಮಾಯಾಪತಿ ಅವನು. ಹಾಗಾಗಿ ಮಾಯಾಲೋಲ ಅನಂತ ಅವತಾರ ನಾಮಕ, ಅನೇಕಾನೇಕ ಅವತಾರಗಳನ್ನು ಆತ ತಾಳಿದ್ದಾನೆ. ಮುಂದೆ ವ್ಯಾಳ ರೂಪ ಜಯಾರಮಣ. ವ್ಯಾಳ ಅಂತಂದ್ರೆ ಸರ್ಪ. ಸರ್ಪರೂಪ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಸರ್ಪನಾದಂತಹ ಈ ಶೇಷನಲ್ಲಿ ಸಂಕರ್ಷಣ ಅನ್ನೋ ಶಬ್ದದಿಂದ ಇವನಿದ್ದಾನೆ. ಆ ಶೇಷನಿಗೂ ಕೂಡ ಸಂಕರ್ಷಣ ಅಂತ ಹೆಸರಿದೆ.
ಹಾಗಾಗಿ ಜಯಾಪತಿಯಾದಂಥ ಈತ ವ್ಯಾಳರೂಪನಾಗಿದ್ದಾನೆ. ಅವನು ಆವೇಶ ನೆನೆಸುವನು. ಈ ಶೇಷನಲ್ಲಿ ಆವೇಶ ಹೊಂದಿರುವಂಥ ರೂಪ ಅದು. ಲೀಲೆಗೈವ ಅನಂತ ಚೇತನ ಸಮೂಹದಲ್ಲಿ ಈತ ಇದ್ದು ನಾನಾ ಥರದ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಪ್ರದ್ಯುಮ್ನ, ಇಲ್ಲಿ ಕೃತಿ ಪ್ರತಿ ಪ್ರದ್ಯುಮ್ನ ಅಂತ ಹೇಳಲಿಲ್ಲ, ಅದು ನಾವೇ ಇಟ್ಕೊಳ್ಬೇಕಷ್ಟೆ. ಜಾಲದಳು ಪ್ರದ್ಯುಮ್ನ. ಬ್ರಹ್ಮಾಂಡಾಲಯದ ಒಳ ಹೊರಗೆ ನೆಲೆಸಿಹ ಶಾಂತಿ ಅನಿರುದ್ಧ. ಬ್ರಹ್ಮಾಂಡ ಅನ್ನುವಂಥ ಒಂದು ದೊಡ್ಡ ಭವನ, ಇದರ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಈ ಅನಿರುದ್ಧ ಅನ್ನುವಂಥ ರೂಪದ ಭಗವಂತ. ಅನಿರುದ್ಧ ಅನ್ನುವಂಥ ರೂಪ ಸ್ಥಿತಿಯನ್ನು ಮಾಡುವಂಥದ್ದು. ಸ್ಥಿತ್ಯೈ ಪುನಸ್ಸ ಭಗವಾನ್ ಅನಿರುದ್ಧ ನಾಮ ದೇವೀಚ ಶಾಂತಿರಭವತ್ ಶರದಾಂ ಸಹಸ್ರಂ ತಾತ್ಪರ್ಯ ನಿರ್ಣಯ. ಹಾಗಾಗಿ ಶಾಂತಿಪತಿ ಅನಿರುದ್ಧ ರೂಪ ಇದೆಯಲ್ಲ, ಇದು ಸ್ಥಿತಿಯನ್ನು ಮಾಡುವಂಥದ್ದು. ಆಮೇಲೆ ಕೃತಿಪತಿ ಪ್ರದ್ಯುಮ್ನ ರೂಪ ಇದೆಯಲ್ಲ, ಇದು ಸೃಷ್ಟಿಯನ್ನು ಮಾಡುವಂಥದ್ದು. ಮತ್ತೆ ಸಂಕರ್ಷಣ ರೂಪ ಇದೆಯಲ್ಲ, ಇದು ನಾಶ ಮಾಡುವಂಥ ರೂಪ. ಇನ್ನು ವಾಸುದೇವ ರೂಪ ಇದೆಯಲ್ಲ, ಅದು ಮುಕ್ತಿದಾಯಕವಾದಂಥ ರೂಪ. ಅದು ಹಿಂದೆ ಬಂದಿತ್ತು. ಇಲ್ಲೇನು ಈ ದಾಸರಿ ಸಂಗತಿಗಳನ್ನ ಹೇಳಿದ್ದಾರೆ, ಇದು ಕೂಡ ವಿಷ್ಣು ರಹಸ್ಯದ 33ನೇ ಅಧ್ಯಾಯದಲ್ಲಿ ಬಂದಿರುವಂತಹ ವಿಷಯನೇ. 5 ಕಾರಣ ರೂಪ 25 ಕಾರ್ಯಗಳೆನಿಸುವವು 6 ರೂಪದಿ ರಮಿಸುತ್ತಿಪ್ಪನು ಈ ಚರಾಚರದಿ. ಭೇದವರ್ಜಿತ ಜಗಜ್ಜನ್ಮಾದಿ ಕಾರಣ ಮುಕ್ತಿದಾಯಕ ಸೋದರದೊಳು ಇಟ್ಟು ಎಲ್ಲರ ಸಂತೈಪ ಸರ್ವಜ್ಞ. ಇವನು ಒಟ್ಟು 6 ರೂಪದಿ ರಮಿಸುತ್ತಿಪ್ಪನು. 30 ರೂಪಗಳಿಂದ ಇದ್ದಾನಂತೆ. ಇನ್ನೂ ಹೆಚ್ಚು ರೂಪಗಳಿಂದ ಇದ್ದಾನೆ. ಇಲ್ಲಿ ಅವನನ್ನು 30 ರೂಪಗಳಿಂದ ಇದ್ದಾನೆ ಅಂತ ಸ್ತೋತ್ರ ಮಾಡ್ತಿದ್ದಾರೆ. 6 × 5 30 ರೂಪಗಳಿಂದ. ಅದು ಹೇಗೆ ಅಂತಂದ್ರೆ, ಮೂಲತಃ 5 ಕಾರಣ ರೂಪದಿಂದ ಇದ್ದಾನೆ. ಅದಾದ್ಮೇಲೆ 25 ಕಾರ್ಯರೂಪದಿಂದ ಇದ್ದಾನೆ. 5 ಕಾರಣ ರೂಪ, 25 ಕಾರ್ಯರೂಪ. ಹೀಗೆ 6 5 6 × 5 6 ರೂಪದಿ ರಮಿಸುತ್ತಿಪ್ಪನು ಈ ಚರಾಚರದಿ. ಜಡ ಚೇತನ ರೂಪ ಅಂತ ಎಲ್ಲ ವಸ್ತುಗಳಲ್ಲ ಅವನಿದ್ದಾನೆ. ಭೇದವರ್ಜಿತ, ಎಲ್ಲಿದ್ರೂ ಅಲ್ಲಿರೋ ಭಗವಂತನು ಇಲ್ಲಿರೋ ಭಗವಂತನು ಒಬ್ಬನೇ. ಅವನ ಶಕ್ತಿ ಗುಣ ಅದು ಕೂಡ ಒಂದೇ. ಜಗಜ್ಜನ್ಮಾದಿ ಕಾರಣ, 3 ಜಗತ್ತಿನ ಸೃಷ್ಟಿ ಸ್ಥಿತಿ ಇತ್ಯಾದಿಗಳಿಗೆ ಅವನೇ ಕಾರಣ. ಮುಕ್ತಿದಾಯಕನೂ ಹೌದು. ಸೋದರದೊಳು ಇಟ್ಟು ಎಲ್ಲಾ ಜಗತ್ತನ್ನು ತನ್ನ ಹೊಟ್ಟೆಯೊಳಗಿಟ್ಟುಕೊಂಡು ಅವರನ್ನು ಸಂತೈಪ, ಆ ಜಗತ್ತನ್ನು ಆತ ಸಮಾಧಾನ ಪಡಿಸ್ತಾನೆ. ಯಾಕಂದ್ರೆ ಸರ್ವಜ್ಞ. ಇಲ್ಲಿ 5 + 25 ಅಂತ ಬಂತಲ್ಲ, ಅದು 5 ಅಂತಂದ್ರೆ ಏನು? ಈ ಮೊದಲನೇದಾಗಿ 5 ರೂಪಗಳು ಅಂತಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ. ಇವು 5 ರೂಪಗಳು ಅಂತ ತಗೊಳ್ಬೇಕು. ಇವು ಕಾರಣ ರೂಪ, ಜಗತ್ತಿನ ಪ್ರತಿಯೊಂದು ಅವಸ್ಥೆಗೂ ಒಂದು ಮೂಲ ರೂಪ. ಇನ್ನು 4 ಏನಿವೆ, ಸೃಷ್ಟಿ, ಸ್ಥಿತಿ, ಸಂಹಾರ, ಮೋಕ್ಷ, ಇವನ್ ಕೊಡುವಂಥ ಒಂದೊಂದು ಮೂಲ ರೂಪ. ಹೀಗೆ ಈ 5 ರೂಪಗಳು ಕಾರಣ ರೂಪ ಅಂತ ಕರೆಸ್ಕೊಂಡಿವೆ. ಇನ್ನು 25 ಕಾರ್ಯರೂಪ ಇವೆಯಲ್ಲ, ಅವು ಯಾವ್ಯಾವ ಅಂತಂದ್ರೆ ಮಹತ್ತತ್ವ, ಅಹಂಕಾರ ತತ್ವ, ಮನಸ್ಸು, ಬುದ್ಧಿ, ಇವು ಇಷ್ಟು 4 ಆದವು. ಮಹತ್ತತ್ವ, ಅಹಂಕಾರ ತತ್ವ, ಮನಸ್ಸು, ಬುದ್ಧಿ. ಇನ್ನ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳು ಮತ್ತು ಪಂಚಭೂತಗಳು, ಇವಿಷ್ಟು ಸೇರಿ 20 ಆದವು. 20 ಹಿಂದೆ ಹೇಳಿದಂಥ 4 24 ಆದವು. ಮತ್ತು ಜೀವತತ್ವ. ಹೀಗೆ ಇಷ್ಟು ಇಟ್ಕೊಂಡ್ಬಿಟ್ರೆ 25 ತತ್ವಗಳಾದವು. ಈ 25 ತತ್ವಗಳನ್ನು ಆ ಮೊದಲು ಹೇಳಿದಂಥ 5 ತತ್ವಗಳು ನೇಮಿಸ್ತಾ ಇವೆ. ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಈ ಹುಟ್ಟು, ಸಾವು, ಬಂಧ, ಮೋಕ್ಷ ಇವುಗಳೆಲ್ಲವನ್ನು ಕೂಡ ಮಾಡ್ತಾನೆ ಇವೆ. ತತ್ವಗಳನ್ನು ಹೇಳುವ ಕೆಲವು ಸರಿ 23 ಅಂತ ಹೇಳ್ತಾರೆ, ಕೆಲವು ಸರಿ 24 ಅಂತಾರೆ, ಕೆಲವೊಂದು ಕಡೆ 25 ಅಂತಾರೆ. ಆ ಸಂಖ್ಯಾ ಏನಿದೆಯಲ್ಲ ಅದೊಂದು ವಿವಕ್ಷಾದಿಂದ. ಎಲ್ಲೋ ಒಂದು ಕಡೆ ಜೀವನ ಬಿಟ್ಬಿಟ್ಟಿರ್ತಾರೆ, 24 ಅಂತಂತಾರೆ. ಚತುರ್ವಿಂಶತಿ ತತ್ವ ಪತಿಗಳು ಅಂತ ಇಂದ್ಕಡೆ ಎಲ್ಲೋ ಒಂದು ಕಡೆ ಬಂದಿತ್ತು, ಮೊದಲನೇ ಸಂಧಿ ಒಳಗೆ ಎಲ್ಲೋ ಒಂದು ಕಡೆ. ಹಾಗಾಗಿ ಸಂಖ್ಯಾ ಹೇಳೋದೇನಿದೆ, ಏನನ್ನು ಸೇರಿಸ್ತಾರೆ ಏನನ್ನು ಬಿಡ್ತಾರೆ ಅಂತ ಅನ್ನೋದ್ರ ಮೇಲೆ ಇದೆಲ್ಲ ಅವಲಂಬಿಸ್ಕೊಂಡಿದೆ ಅಷ್ಟೇ. ಕೆಲವೊಂದು ಬಾರಿ ಜಡ ಪ್ರಕೃತಿಯನ್ನು, ಚೇತನ ಪ್ರಕೃತಿಯನ್ನು ಪ್ರತ್ಯೇಕವಾಗಿ ತಗೊಳ್ತಾರೆ, ಕೆಲವೊಂದು ಬಾರಿ ಎರಡನ್ನೂ ಕೂಡ ಸೇರಿಸಿ ಹೇಳ್ತಾರೆ. ಹೀಗೆ ಅದೆಲ್ಲ ಇದ್ದದ್ದಷ್ಟೆ. ಅಂತೂ 25 + 5 ಇವೆರಡು ಸೇರಿ ಒಟ್ಟು 30 ರೂಪಗಳು. ಈ 30 ರೂಪಗಳನ್ನ ಆತ ತಾಳಿಕೊಂಡಿದ್ದಾನೆ. ಕಾರಣದಲ್ಲೂ ಇದ್ದಾನೆ, ಕಾರ್ಯದಲ್ಲೂ ಇದ್ದಾನೆ, ಜಗತ್ತನ್ನು ಆತ ಪಾಲನೆ ಮಾಡ್ತಾ ಇದ್ದಾನೆ. ಈ ಸಂಖ್ಯೆಯನ್ನು ಇಲ್ಲಿ ಯಾಕೆ ಹೇಳಿದ್ರು ಅಂತಂದ್ರೆ, ಆ ಸಂಖ್ಯೆಯನ್ನು ಹೇಳಿದ್ದು ಈ ಮುಂದಿನ ಪದ್ಯಕ್ಕೆ ಹೊಂದ್ಕೋತದೆ. ಸಂಖ್ಯಾ ಎಲ್ಲಿ ಬಂದಿದೆಯಲ್ಲ, ಸಂಖ್ಯೆ ಮೂಲಕವಾಗಿ ಹೊರಟದ್ದು ಸಾಂಖ್ಯಶಾಸ್ತ್ರ. ಅದು ಸಾಂಖ್ಯಶಾಸ್ತ್ರ, ಅವೈದಿಕ ಸಾಂಖ್ಯಶಾಸ್ತ್ರ ಮತ್ತು ವೈದಿಕ ಸಾಂಖ್ಯಶಾಸ್ತ್ರ ಅಂತ ಎರಡಿದೆ. ಈಗ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ ಈಗೇನು ಹೇಳ್ತಾರಲ್ಲ,
ಸಾಂಖ್ಯಶಾಸ್ತ್ರ ಅಂತ ಅಲ್ಲೆಲ್ಲಿ ಕೇಳ್ತೇವೆ ನಾವು, ಅದು ಅವೈದಿಕವಾದದ್ದು. ಅವೈದಿಕವಾದ ಸಾಂಖ್ಯಶಾಸ್ತ್ರವನ್ನು ಇಲ್ಲಿ ಹೇಳ್ತಿಲ್ಲ. ವೈದಿಕವಾದ ಸಾಂಖ್ಯಶಾಸ್ತ್ರವನ್ನು ಈ ಕಪಿಲ ಅನ್ನುವ ಭಗವಂತನ ರೂಪ ರಚನೆ ಮಾಡಿತ್ತು. ಆ ವೈದಿಕವಾದಂಥ ಸಾಂಖ್ಯಶಾಸ್ತ್ರಕ್ಕೆ ಈ ಅವೈದಿಕವಾದಂಥ ಇತ್ತೀಚೆಗೆ 6 ದರ್ಶನಗಳಲ್ಲಿ ದೊರೆಯುವಂಥ ಸಾಂಖ್ಯಶಾಸ್ತ್ರ ಏನಿದೆ, ಇವೆರಡಕ್ಕೂ ತಾಳಮೇಳ ಇಲ್ಲ. ಅದನ್ನ ಈಗ ಇದು ನೋಡಿದಾಗ ಗೊತ್ತಾಗ್ತದೆ. ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ. ಉತ್ತರ ಮೀಮಾಂಸಾ ಅಂತ ಈಗ ಇದೇನಿದೆಯಲ್ಲ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ 6 ದರ್ಶನಗಳು ಅಂತ. ಈ 6 ದರ್ಶನಗಳು ಅನ್ನುವಂಥ ವಿಭಾಗ ಪುರಾಣ ವಿಭಾಗ ಅಲ್ಲದು. ಪುರಾಣಗಳಲ್ಲೆಲ್ಲೂ ಬಂದಿರುವಂಥ ವಿಭಾಗ ಅಲ್ಲ. ಆಧುನಿಕರು ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಏನೋ ಮಾಡ್ಕೊಂಡಿದ್ದಷ್ಟೇ. ದರ್ಶನ ಅಂದ್ರೆ ಅದೊಂದೇ. ಬ್ರಹ್ಮಮೀಮಾಂಸಾ, ಪರಬ್ರಹ್ಮನ ದರ್ಶನ ಅಂದ್ರೆ ದರ್ಶನ ಅದೊಂದೇ. ಅದಕ್ಕೇನೆ ಸಾಂಖ್ಯ ಅನ್ನಿದೆ, ಅದಕ್ಕೇನೆ ಯೋಗ ಅಂದ್ರಿ, ಅದಕ್ಕೇನೆ ಉತ್ತರ ಮೀಮಾಂಸಾ ಅಂತಂದ್ರಿ. ಆಧುನಿಕರು ಆಮೇಲೆ ಕೆಲವರು ಈ ಸೂತ್ರಗಳನ್ನ ಬರೆದ್ರಲ್ಲ, ಕೆಲವು ಋಷಿಗಳು, ಆ ಋಷಿಗಳು ಬರೆದ ಸೂತ್ರಗಳನ್ನು ತಪ್ಪಾಗಿ ತಿಳ್ಕೊಂಡು, ಗೌತಮ ನ್ಯಾಯ ಸೂತ್ರಗಳನ್ನು ಬರೆದ, ಅವನು ಬರೆದದ್ದು ಕಪಿಲ ಋಷಿ ಬರೆದದ್ದಕ್ಕೂ ಹೊಂದಾಣಿಕೆ ಆಗುವಂತೆ ಇತ್ತು ಮುಂಚೆ. ಅದನ್ನ ಆ ಗೌತಮನ ನ್ಯಾಯ ಸೂತ್ರಗಳನ್ನು ಕೆಲವರು ತಪ್ಪಾಗಿ ತಿಳ್ಕೊಂಡು ಹೊಸದೊಂದು ನ್ಯಾಯಶಾಸ್ತ್ರವನ್ನು ಹೊರಡಿಸಿದ್ರು. ಹಾಗೆ ಇವೆಲ್ಲವೂ ಮೂಲತಃ ಶುದ್ಧವಾಗಿಯೇ ಇದ್ದವು, ಯಾವುದೂ ಭಗವಂತನ ಅಭಿಪ್ರಾಯಕ್ಕೆ ವಿರುದ್ಧ ಆಗಿರಲಿಲ್ಲ. ಆದರೂ ಕೆಲವರು ಅದನ್ನು ಮತ್ತೆ ತಪ್ಪಾಗಿ ತಿಳ್ಕೊಂಡು ಆಯಾ ದರ್ಶನಕ್ಕೆ ಪ್ರವರ್ತಕರಾದರು. ಹಾಗಾಗಿ 6 ದರ್ಶನಗಳು ಅಂತ ಇತ್ತೀಚಿನ ವಿಭಾಗ. ಪುರಾಣದ ಕಾಲಕ್ಕೆ ಹೊಂದಾಣಿಕೆ ಆಗುವಂಥ ಸಂಗತಿ ಏನಲ್ಲ. ಕಾರ್ಯಕಾರಣ ಕರ್ತೃಗಳು ಸ್ವಭಾರ್ಯದಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ ತನ್ನೊಳು ತಾನೇ ಸ್ವೇಚ್ಛೆಯಲ್ಲಿ ಪ್ರೇರ್ಯನಲ್ಲ ರಮಾಬ್ಜ ಭವ ಭವರ ಆರ್ಯ ರಕ್ಷಿಸಿ ಶಿಕ್ಷಿಸುವನು ಸ್ವವೀರ್ಯದಿಂದಲೇ ದಿವಿಜ ದಾನವತತೆಯ ದಿನದಿ. ತನ್ನ ಪತ್ನಿಯಾದಂಥ ಈ ರಮಾ ಇದ್ದಾಳಲ್ಲ, ಅವಳ ರೂಪದಿಂದ ಒಡಗೂಡಿ ಎಲ್ಲ ಕಡೆ ಇದ್ದಾನವನು. ಯಾರವನು? ಕಪಿಲಾಚಾರ್ಯ, ಮಹರ್ಷಿ ಕಪಿಲಾಚಾರ್ಯ ಅಂತ. ಇವನ ಹೆಸರು ತಗೊಳ್ಳಿಕ್ಕೆ ಹಿಂದೆ ಈ 2ನೇ ಪದ್ಯದಲ್ಲಿ ಆ ಸಂಖ್ಯೆಯನ್ನು ಸೂಚನೆ ಮಾಡಿದರು. ಅವನು ಎಲ್ಲ ಕಡೆ ಕ್ರೀಡಿಸ್ತಾ ಇದ್ದಾನೆ. ಯಾರಿಗೂ ಈತ ಬಗ್ಗುವವನಲ್ಲ. ರಮ, ಬ್ರಹ್ಮ, ರುದ್ರ ಮೊದಲಾದವರೆಲ್ಲರನ್ನೂ ಈತ ರಕ್ಷಣೆ ಮಾಡ್ತಾನೆ. ಮತ್ತೆ ತನ್ನ ಸಾಮರ್ಥ್ಯದಿಂದ ದೇವತೆಗಳನ್ನ, ದಾನವರನ್ನ ಮತ್ತು ನಾವು ತಿಳ್ಕೊಳ್ಬೇಕು ಮನುಷ್ಯರನ್ನೂ ಕೂಡ ಯಥೋಚಿತವಾಗಿ ಆತ ಶಿಕ್ಷಿಸ್ತಾನೆ. ಹೇಗೆ ಇಡಬೇಕೋ, ಎಲ್ಲಿಡಬೇಕೋ ಅಲ್ಲಿ ಇಟ್ಟಿದ್ದಾನೆ. ಸ್ವೇಚ್ಛೆಯಲ್ಲಿ ಪ್ರೇರ್ಯನಲ್ಲ, ಯಾರಿಗೂ ಕೂಡ ಈತ ಹತೋಟಿಯಲ್ಲಿ ಇದ್ದವನಲ್ಲ. ರಮ ಅಂದ್ರೆ ಗೊತ್ತು, ಅಬ್ಜಭವ ಅಂದ್ರೆ ಬ್ರಹ್ಮ, ಭವ ಅಂತಂದ್ರೆ ರುದ್ರ. ಇವರನ್ನು ಆರ್ಯ, ಮಹಾಪೂಜ್ಯನಾದಂಥ, ಇವರೆಲ್ಲರೂ ಗೌರವವನ್ನು ಪಡ್ಕೊಳ್ಳುವಂಥ ಈ ಭಗವಂತ ಇವರನ್ನು ರಕ್ಷಣೆ ಮಾಡ್ತಾನೆ. ಸ್ವವೀರ್ಯದಿಂದಲೇ ದಿವಿಜ ದಾನವತತೆಯ ಶಿಕ್ಷಿಸುವನು. ಸಾತ್ವಿಕ ಸ್ವಭಾವದವರನ್ನು ರಕ್ಷಣೆ ಮಾಡ್ತಾನೆ. ಮತ್ತೆ ಈ ದೇವತೆಗಳನ್ನ, ದಾನವರನ್ನ, ಇವರೆಲ್ಲರನ್ನೂ ಕೂಡ ಆತ ಶಿಕ್ಷಣ ಮಾಡ್ತಾನೆ. ಶಿಕ್ಷಣ ಮಾಡೋದು ಅಂದರೆ ಕೇವಲ ತಮಸ್ಸಿಗೆ ತಳ್ಳುತ್ತಾನೆ ಅಂತ ಅರ್ಥ ಅಲ್ಲ, ಅವರನ್ನು ತಿದ್ದಿ ಅವರವರ ಗತಿ ತಲುಪಿಸ್ತಾನೆ ಅಂತ ಅರ್ಥ. ಇಲ್ಲಿ ಕಪಿಲಾಚಾರ್ಯ ಅಂತ ಬಂತಲ್ಲ, ಆಧುನಿಕ ಸಾಂಖ್ಯಶಾಸ್ತ್ರ ಏನು ಹೇಳ್ತದೆ, ಮತ್ತೆ ಕಪಿಲ ರೂಪನಾದಂಥ ಭಗವಂತ ರಚನೆ ಮಾಡಿದ ಸಾಂಖ್ಯಶಾಸ್ತ್ರ ಏನು ಹೇಳ್ತದೆ, ಅದು ಸ್ಥೂಲ ನೋಟಕ್ಕೆ ನೋಡ್ಲಿಕ್ಕೆ ಹೋದರೆ ಎರಡೂ ಒಂದೇ ಇದ್ದಂತೆ ಕಾಣಿಸ್ತದೆ. 24 ತತ್ವ, 25 ತತ್ವ, ಪ್ರಕೃತಿ, ಪುರುಷ, ಹೀಗೆಲ್ಲ ಶಬ್ದಗಳು ಕೇಳಿ ಬರ್ತಾರೆ. ಪ್ರಕೃತಿ ಅಂತಂದ್ರೆ ಗೊತ್ತು, ಈ ಜಗತ್ತಿಗೆ ಕಾರಣವಾದಂಥ ಮೂಲ ಕಾರಣವಾದ್ದು. ಪುರುಷ ಅಂತಂದ್ರೆ ಈ ಜೀವ ಪರಮಾತ್ಮ. ಸಂಮುಗ್ಧವಾಗಿ ಸಂಕೀರ್ಣವಾಗಿ ಪುರುಷ ಅಂತ ಇಷ್ಟೇ ಶಬ್ದ ಪ್ರಯೋಗ ಮಾಡಿಬಿಡ್ತಾರೆ. ಹಾಗಾಗಿ ಈ ಭಾಗವತದಲ್ಲೂ ಕೂಡ ಈ ಕಪಿಲಾಚಾರ್ಯನ ಬಗ್ಗೆ ಬಂದಿದೆ. ಆತ ತನ್ನ ತಾಯಿಗೆ ಈ ತತ್ವವನ್ನು ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡಿದ ಅಂತೇಳಿ. ಈಗೇನು ಸಾಂಖ್ಯಶಾಸ್ತ್ರ ಅಂತ ಉಪಲಬ್ಧ ಇದೆಯಲ್ಲ, ಅದರಲ್ಲೂ ನೋಡಿದರೆ ಇಂಥದೊಂದಷ್ಟು ಮಾಹಿತಿ ಕಂಡು ಬರ್ತದೆ. ಇದೇ 24 ತತ್ವಗಳು, ಪ್ರಕೃತಿ, ಪುರುಷ, ಏನು ವ್ಯತ್ಯಾಸ, ಈಗಿರೋ ಸಾಂಖ್ಯಶಾಸ್ತ್ರದ ಸಮಸ್ಯೆ ಏನು ನಾವು ಗಮನಿಸಬೇಕು, ಗೊತ್ತಿರಬೇಕು. ಪ್ರಕೃತಿಸ್ತು ಕರ್ತೃ, ಪುರುಷಸ್ತು ಪುಷ್ಕರ ಫಲಾಶವನ್ನು ನಿರ್ಲೇಪ. ಈ ಜಗತ್ತಿನ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು ಯಾವುದು ಅಂದರೆ ಪ್ರಕೃತಿ. ಪುರುಷ ಇದ್ದಾನಲ್ಲ, ಅವನು ಕಮಲದಲ್ಲಿ ಅಂತ ನಿರ್ಲೇಪನಾಗಿರ್ತಾನೆ ಅಂತ ಹೇಳ್ತಾರೆ ಅವರು. ಮತ್ತೆ ಉದಾಹರಣೆ ಕೊಡ್ತಾರೆ. ಪ್ರಕೃತಿ ಅನ್ನೋದೊಂದು ನರ್ತಕಿ ಇದ್ದಂತೆ. ಅವರ ಶಾಸ್ತ್ರದಲ್ಲಿ ಎಲ್ಲೆಲ್ಲೋ ಬಂದಿದ್ದ ತುಣುಕುಗಳಿವೆಲ್ಲ, ಅದೊಂದು ನರ್ತಕಿ ಇದ್ದಂತೆ. ಅದು ರಂಗಮಂದಿರದ ಮೇಲೆ ನರ್ತನ ಮಾಡ್ತಿರ್ತೀವಿ. ಈ ಪುರುಷ ಏನಿದ್ದಾನಲ್ಲ, ಇವನು ಅದನ್ನು ನೋಡ್ತಾ ಭ್ರಾಂತಿಗೆ ಒಳಗಾಗ್ತಾನೆ. ಇಲ್ಲಿ ಆ ಸಾಂಖ್ಯರು ಅಂತ ಏನಿದ್ದಾರಲ್ಲ, ಅವರಲ್ಲಿ ಕೆಲವರು ಶೇಶ್ವರ ಸಾಂಖ್ಯರು, ನಿರೀಶ್ವರ ಸಾಂಖ್ಯರು ಅಂತ ಇದ್ದಾರೆ. ಇದು ಸಮಸ್ಯೆ. ದೇವರನ್ನು ಒಪ್ಪುವ ಸಾಂಖ್ಯರಿದ್ದಾರೆ, ದೇವರನ್ನು ಒಪ್ಪದೇ ಇರೋ ಸಾಂಖ್ಯರಿದ್ದಾರೆ.
ದೇವರನ್ನು ಒಪ್ಪಿದರೂ ಕೂಡ, ಭಗವಂತನ ಅಸ್ತಿತ್ವವನ್ನು ಒಪ್ಪಿದರೂ ಕೂಡ, ಕಪಿಲಾಚಾರ್ಯ ವಿಷ್ಣು ಸಹಸ್ರನಾಮ ಪ್ರತಿಪಾದನ ಅಂತ ಕಪಿಲಾಚಾರ್ಯ ರಚನೆ ಮಾಡಿದ ಸಾಂಖ್ಯಕ್ಕೆ ಇವ್ರ ಸಾಂಖ್ಯ ಹೊಂದಾಣಿಕೆ ಆಗೋದಿಲ್ಲ. ದೇವ್ರನ್ನ ಒಪ್ಪಿದ್ರು ಕೂಡ ಅವನಿಗೆ ಎಷ್ಟು ಗುಣ ಇದೆ, ಆತ ಸಗುಣನೋ ಸಾಕಾರನೋ, ಅವನ ವ್ಯಾಪ್ತಿ ಎಂಥದ್ದು, ಅವನ ಅವತಾರಗಳೆಂಥದ್ದು ಅಂತ ಹೀಗೆಲ್ಲ ವರ್ಣನೆ ಮಾಡುವಂಥ ಆಳಕ್ಕೆ ಇಳಿದ್ರೆ ಭಗವಂತ ಪ್ರತಿಪಾದನೆ ಮಾಡಿದ ಸಾಂಖ್ಯಶಾಸ್ತ್ರಕ್ಕೂ ಈಗ ಬಳಕೆಯಲ್ಲಿರೋ ಸಾಂಖ್ಯಶಾಸ್ತ್ರಕ್ಕೂ ನಾವು ಹೊಂದಾಣಿಕೆ ಆಗೋದಿಲ್ಲ. ಈ ಪ್ರಕೃತಿ ಅಂತ ಅನ್ನೋದು ಅದು ಜಡ, ಪುರುಷ ಚೇತನ. ಅದೊಂದು ಸಂಗತಿ ಹೇಳ್ತಾರೆ, ಇವನು ಚೇತನ, ಅದು ಜಡ. ಆದ್ರೆ ಅದು ಕರ್ತೃ, ಕೆಲಸ ಮಾಡೋದು ಅದು, ಇವನು ಕೆಲಸ ಮಾಡೋದಿಲ್ಲ. ಇವನಿಗೆ ಕರ್ತೃತ್ವನೇ ಇಲ್ಲ. ಚೇತನ ಹೌದು, ಅದ್ರ ಕರ್ತೃತ್ವ ಇಲ್ಲ. ಹೀಗೇನೇನೋ ಸ್ವಲ್ಪ ವಿರುದ್ಧವಾದಂಥ, ಪರಸ್ಪರ ವಿರುದ್ಧವಾದ ಸಂಗತಿಗಳನ್ನ ಹೇಳ್ತಾರೆ. ಅಂತೂ ಅದು ನರ್ತಕಿಯಂತೆ ನರ್ತನೆ ಮಾಡ್ತಿರ್ತದೆ, ಈತ ಅದನ್ನು ನೋಡ್ತಾ ಹೋಗ್ತಾನೆ. ಇದು ಆ ಪ್ರಕೃತಿ ಮತ್ತು ಪುರುಷರು ಅಂಧ ಪಂಗು ನ್ಯಾಯದಿಂದ ಅವ್ರು ಪರಸ್ಪರ ನಡೀತಾರೆ. ಇವನಿಗೆ ಚೈತನ್ಯ ಇದೆ, ಆದ್ರೆ ಕರ್ತೃತ್ವ ಇಲ್ಲ. ಅದಕ್ಕೆ ಕರ್ತೃತ್ವ ಇದೆ, ಚೈತನ್ಯ ಇಲ್ಲ. ಇಬ್ರು ಪರಸ್ಪರ ಸಹಯೋಗದಿಂದ ಮುಂದುವರಿತಾರೆ. ಅದೇ ವಿರುದ್ಧಗಳು. ಮತ್ತು ಅದು ಪ್ರಕೃತಿ ಅಂದ್ರೆ ಏನು? ಅದು ಜಡ ಅಂತಂದ್ರೆ, ಅವರು ಜಡ ಅಂತಂದ್ರೆ ಅದನ್ನ ನಿಯಮಿಸೋರು ಯಾರು ಇರೋ ಪ್ರಶ್ನೆ. ಈಗ ಪ್ರಕೃತಿ ಜಡ ಅಂದ್ಮೇಲೆ ಮಣ್ಣು ಜಡ, ಜಡವಾದಂತಹ ಮಣ್ಣನ್ನ ತಗೊಂಡು ಗಡಿಗೆ ಮಾಡೋನು ಯಾರು? ಬಂಗಾರವನ್ನು ತಗೊಂಡು ಒಂದು ಬಂಗಾರ ಹಾರವನ್ನಾಗಿ ಮಾಡೋನು ಯಾರು? ಪುರುಷ ಅಂತಂದ್ಮೇಲೆ ಅಕ್ಕಸಾಲಿಗ, ಕುಂಬಾರ. ಅವನಿಗೆ ಚೈತನ್ಯ ಇರಬೇಕಲ್ಲ, ಅವನಿಗೆ ಕರ್ತೃತ್ವ ಇಲ್ಲದೆ ಹೋದ್ರೆ ಅದು ಮಾಡೋರು ಯಾರು? ಹಾಗಾಗಿ ಪ್ರಕೃತಿ ಜಡ ಹೌದು, ಅದನ್ನು ಉಪಯೋಗಿಸಿ ಜಗತ್ತನ್ನು ತಯಾರು ಮಾಡೋನು ಯಾರು ಅಂತ ಈ ಪ್ರಶ್ನೆ ಕೇಳ್ತಾ ಹೋದ್ರೆ, ಈ ಪುರುಷ ಇದನ್ನು ಚೇತನ ಹೌದು, ಕರ್ತೃತ್ವ ಇಲ್ಲ, ಸರಿಯಾದ ಕರ್ತೃತ್ವ ಇಲ್ಲ ಅಂತ ಹೀಗೆಲ್ಲ ಮಾತಾಡಿದ್ರೆ, ಹಾಗಾದ್ರೆ ಜಡ ತಾನಾಗಿ ಹಾಗೆ ಉಳಿತದದು. ಅದನ್ನು ಜಗತ್ತಿನ ರೂಪದಲ್ಲಿ ಪರಿಣಾಮ ಮಾಡಿಸೋರು ಯಾರು? ಇಂಥವೆಲ್ಲ ಪ್ರಶ್ನೆ ಉಳಿತದೆ. ಅದಕ್ಕಾಗಿ 24 ತತ್ವಗಳ ಸಂಖ್ಯೆಯನ್ನು ಹೇಳಿದ್ರು, ನಂಬರನ್ನು ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಸಾಂಖ್ಯರು ಅಂತ ಕರೀತಾರೆ. ಆದರೆ ಈ ಸಾಂಖ್ಯಶಾಸ್ತ್ರ ನಮಗೆ ಗ್ರಾಹ್ಯ ಅಲ್ಲ. ಭಗವಂತ ರಚನೆ ಮಾಡಿದ ಸಾಂಖ್ಯಶಾಸ್ತ್ರಕ್ಕೆ ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ ಅಂತ ಒಂದು ಕಡೆ ಎಲ್ಲೋ ಗೀತಾ ಪ್ರಸ್ಥಾನದಲ್ಲಿ ಬಂದದ್ದು ಮಾತಿದೆ. ಭಗವಂತ ನಂಬರ್ ಮುಖ್ಯ ಅಲ್ಲ ನಮಗೆ, 24, 25 ಅನ್ನೋದು ಭಗವಂತನ ತತ್ವಜ್ಞಾನವನ್ನು ಎಲ್ಲಿ ನಾವು ಪಡ್ಕೋತೀವಿ ಅದನ್ನು ಸಾಂಖ್ಯಶಾಸ್ತ್ರ ಅಂತ ಕರೀತಾರೆ. ಅದನ್ನು ಈ ಕಪಿಲಾಚಾರ್ಯ ರಚನೆ ಮಾಡಿದ, ತನ್ನ ತಾಯಿಗೂ ಕೂಡ ಅದನ್ನು ಉಪದೇಶ ಮಾಡಿದ್ದ. ಈಗ ಉಪದೇಶ ಮಾಡಿ ಯಾರನ್ನ ರಕ್ಷಣೆ ಮಾಡಬೇಕು ಅವ್ರನ್ನ ರಕ್ಷಣೆ ಮಾಡ್ತಾನೆ, ಯಾರನ್ನ ಕೆಳಗೆ ತಳ್ಳಬೇಕು ಅವ್ರನ್ನ ಕೆಳಗೆ ತಳ್ಳುತ್ತಾನೆ ಅಂತನ್ನುವಲ್ಲಿಗೆ ಈ 19ನೇ ಸ್ತೋತ್ರ ಸಂಧಿ. ಅಲ್ಲ ಹೆಸರು ಹೇಳಿದೆ ಸ್ತೋತ್ರ ಸಂಧಿ, ಕರ್ಮ ವಿಮೋಚನ ಸಂಧಿ. ಸರಿ, ಹೆಸರುಗಳು ಬೇರೆ ಬೇರೆ ಮತ್ತು ಉಪಲಬ್ಧಿ ಇರೋ ಸ್ಥಳನೂ ಬೇರೆ ಬೇರೆ ಆಗಲಿ. ಅಂತೂ ಕರ್ಮ ವಿಮೋಚನ ಸಂಧಿ ಅಥವಾ ಸ್ತೋತ್ರ ಸಂಧಿ ಏನಿದೆ ಅದರ 3ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 558ನೇ ಪದ್ಯ ಇಲ್ಲಿಗೆ ಈ ಸಮಾಪ್ತಿಯನ್ನು ಕಂಡಿದೆ.